करकमलनिदर्शितात्ममुद्रः परिकलितोन्नतबर्हिबर्हचूडः इतरकरगृहीतवेत्रतोत्रः मम हृदि सन्निधिमातनोतु शौरिः समस्तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिव रूपिणी गुष्यते यस्य नगरे रङ्गयात्रादिने दिने तमहं शिरसा वन्दे राजानं ಕುಲಶೇಖರಂ. ಭಗವಂತ ಭಗವತಿಯರ ಪವಿತ್ರವೂ ಮಂಗಲವೂ ಆದ ಪಾದಾರವಿಂದಗಳ ಸ್ಮರಣೆಯಲ್ಲಿ ಈ ಭಾಗವತರ ಗೋಷ್ಠಿಯಲ್ಲಿ ಆಳ್ವಾರ್ಗಳ ಒಂದು ಪರಂಪರೆಯಲ್ಲಿ ಕುಲಶೇಖರ ಆಳ್ವಾರ ಬಗ್ಗೆ ಹಿಂದಿನ ಪಾಠದಲ್ಲಿ ಪ್ರಾರಂಭ ಮಾಡಿದ್ವು. ಕುಲಶೇಖರ ಆಳ್ವಾರ್ ಅಂದರೆ ರಾಜರಾಗಿದ್ದವರು ಮತ್ತು ಯಾವುದೋ ಒಂದು ಕಾಲದಲ್ಲಿ ಅವರ ಮನಸ್ಸು ಪೂರ್ತಿ ಬದಲಾವಣೆಯಾಗಿ ಭಗವದ್ ಮಾರ್ಗದಲ್ಲಿ ಮನಸ್ಸು ಆಳವಾಗಿ ಪ್ರವೇಶಿಸಿ ಅದಕ್ಕಾಗಿ ಅನೇಕ ದಾಸರನ್ನು ಅಂದರೆ ಭಾಗವತರನ್ನು ಕರೆಸಿ ಅವರ ಅರಮನೆಗೆ ಕರೆಸಿಕೊಂಡು ಅವರಿಂದ ಭಕ್ತಿಗೆ ಸಂಬಂಧಪಟ್ಟಂಥ ಭಕ್ತಿಯುತವಾದಂಥ ಕಥೆಗಳನ್ನು ಶ್ರವಣ ಮಾಡಿ ಅದರಿಂದ ಇನ್ನೂ ಮತ್ತಷ್ಟು ಆಳವಾಗಿ ಮುಳುಗಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆ ದಾಸರಿಗೆ ಭಗವಂತನಿಗೆ ಅವರು ದಾಸರಾಗಿ ಆಗೋದು ಅಷ್ಟೇ ಅಲ್ಲದೆ ದಾಸರಿಗೆ ದಾಸನಾಗಬೇಕು ಅಂಥೇಳಿ ಆ ದಾಸರನ್ನೆಲ್ಲ ಅತ್ಯಂತ ಗೌರವದಿಂದ ಕಂಡು ಮಾಡ್ತಾಯಿದ್ರು. ಕೊನೆಗೆ ರಾಜ್ಯದಲ್ಲೂ ಕೂಡ ಆಸಕ್ತಿ ಹೋಯಿತು. ಕ್ರಮೇಣ ಅದನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ ವೈರಾಗ್ಯ ಸಂಪನ್ನರಾಗಿ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾವು ಹೊರಟು ಬಂದರು ಎಂಬುದಾಗಿ ಅಷ್ಟನ್ನು ಕೇಳಿಕೊಂಡ್ವು. ಆ ಸಂದರ್ಭದಲ್ಲಿ ಅವರು ಅನೇಕ ಪಾಶುರಗಳನ್ನು ಬರೆದರು, ರಚಿಸಿದರು ಅಥವಾ ಪಾಶುರಗಳು ಅವರಿಂದ ಹೊರಬಂದವು. ಅದಕ್ಕೆ ಪೆರುಮಾಳ್ ತಿರುಮೊഴಿ ಎಂಬುದಾಗಿ ಹೆಸರು ಎಂಬುದಾಗಿ ಹೇಳಿಕೊಂಡು ಹೋದ್ಸಲ ಪೆರುಮಾಳ್ ತಿರುಮೊழிಯ ಕೆಲವು ಮುಖ್ಯವಾದ ಅಂಶಗಳನ್ನು ಕ್ರಮಬದ್ಧವಾಗಿ ನೋಡ್ಕೊಂಬಂದು ಅದಲ್ಲದೆ ಇವರ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ ಸಂಸ್ಕೃತದಲ್ಲೂ ಕೂಡ ಒಂದು ಶ್ಲೋಕ ರತ್ನವನ್ನು ರಚಿಸಿದ್ದಾರೆ. ಅದಕ್ಕೆ ಮುಕುಂದಮಾಲಾ ಎಂಬುದಾಗಿ ಹೆಸರು. ಅದು ತುಂಬ ಪ್ರಸಿದ್ಧವಾದದ್ದು. ಅನೇಕ ಜನರಿಗೆ ಅದು ಪೂರ್ತಿ ಬಾಯಿಪಾಠ ಆಗಿದೆ. ಅದನ್ನು ಹೇಳ್ತಾರೆ ಶ್ರೀ ವೈಷ್ಣವ ಭಕ್ತಿ ಅಂತ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಅದನ್ನು ಅವರು ಹೇಳಿಕೊಂಡು ಭಗವಂತನಿಗೆ ಭಕ್ತಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಒಂದು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವರು ಭಕ್ತರಾಗಿದ್ದಾರೆ. ಹೇಗೆಲ್ಲ ಭಕ್ತನಾದವನು ಭಗವಂತನ ಹೇಗೆ ಪ್ರಾರ್ಥನೆ ಮಾಡ್ಕೋತಾನೆ, ಹೇಗೆ ಕೊಂಡಾಡ್ತಾನೆ ಅನ್ನೋ ಒಂದು ಶಿಕ್ಷಣವೂ ಕೂಡ ಇದರಲ್ಲಿದೆ ಎಂಬುದಾಗಿ ನಾವು ಭಾವಿಸ್ತೀವಿ. ಇದಕ್ಕೆ ಮುಕುಂದ ಮಾಲಾ ಎಂಬುದಾಗಿ ಹೆಸರು ಕೊಟ್ಟಿದ್ದಾರೆ. ಮುಕುಂದ ಮಾಲಾ ಅಂತ ಹೇಳಿದ್ರೆ ಮುಕುಂದನಿಗೆ ಮಾಲಾ ರೂಪದಲ್ಲಿ ಅರ್ಪಿಸಿದಂತಹ ಒಂದು ಸ್ತೋತ್ರ ಎಂಬುದಾಗಿ. ಮುಕುಂದ ಅಂತ ಹೇಳಿದ್ರೆ ಇಲ್ಲಿ ಮೋಕ್ಷವನ್ನು ಕೊಡೋವನೇ ಮುಕುಂದ. ಮುಕುಂ ದದಾತಿ ಯಹ ಸಹ ಮುಕುಂದ ಎಂಬುದಾಗಿ ಒಂದು ವಿವರಣೆಯನ್ನು ಕೊಡ್ತಾರೆ. ಮುಕುಂ ಅಂದರೆ ಮೋಕ್ಷವನ್ನು ಯಾವೊಂದು ದಯಪಾಲಿಸ್ತಾನೋ ಕೊಡ್ತಾನೋ ಅವನೇ ಮುಕುಂದ. ಅದರಿಂದ ಭಗವಂತನ ಹೆಸರಲ್ಲಿ ಮುಕುಂದ ಅಂತ ಹೆಸರು ಹೇಳಿದ್ರೆ ಮೋಕ್ಷವನ್ನು ಕೊಡೋವನು ಎಂಬುದಾಗಿಯೇ ಅರ್ಥವಾಗುತ್ತೆ. ಅಂತಹ ಮೋಕ್ಷವನ್ನು ಕೊಡೋವನಿಗೆ ಒಂದು ಮಾಲಾ ರೂಪದಲ್ಲಿ, ಒಂದು ಹಾರದ ರೂಪದಲ್ಲಿ ಒಂದು ಸ್ತೋತ್ರಗಳನ್ನು ರಚಿಸಿ ಅವನಿಗೆ ಸಮರ್ಪಣೆ ಮಾಡ್ತಾರೆ. ಒಂದು 40 ಶ್ಲೋಕಗಳನ್ನು ರಚಿಸಿದ್ದಾರೆ ಮುಕುಂದಮಾಲೆಯಲ್ಲಿ. ಯಾರಿಗೆ ಅರ್ಪಿಸಬೇಕು ಅಂತ ಹೇಳಿದ್ರೆ ಯಾವನು ಮುಕುವನ್ನು ಅಂದರೆ ಮುಕ್ತಿಯನ್ನು ದಯಪಾಲಿಸ್ತಾನೋ ಅಂತ ಹೇಳಿದ್ವಲ್ಲ, ಅವನು ನಿತ್ಯ ಮುಕ್ತನಾಗಿ ನಿತ್ಯ ಶುದ್ಧನಾಗಿ ಮನಸ್ಸು ಬುದ್ಧಿ ಎಲ್ಲ ಇಂದ್ರಿಯಗಳು ಎಲ್ಲ ಪ್ರಕೃತಿಯನ್ನೇ ದಾಟಿದ ಸ್ಥಿತಿಯಲ್ಲಿ ಯಾವನು ವಿಹರಿಸ್ತಾನೋ ಸದಾ ಕಾಲದಲ್ಲೂ ಅಂಥವನೇ ಮುಕುಂದ, ಅಂಥವನೇ ಮಹಾವಿಷ್ಣು ಭಗವಂತ ಎಂಬುದಾಗಿ. ಹಾಗೆ ಅವನು ಇರೋದರಿಂದಲೇ ಇತರರಿಗೂ ಕೊಡೋಕ್ಕೆ ಅವನಿಗೆ ಸಾಧ್ಯವಾಯಿತು, ಮೋಕ್ಷವನ್ನು ಕೊಡೋಕ್ಕೆ ಸಾಧ್ಯವಾಯಿತು. ಮೋಕ್ಷವನ್ನು ಕೊಡಬೇಕಾದರೆ ಮುಕುಂದನನ್ನೇ ಆಶ್ರಯಿಸಬೇಕು ಎಂಬುದಾಗಿ ಹೇಳ್ತಾರಲ್ಲ. ಹಾಗೆ ಅವನ ನಿಜ ಸ್ವರೂಪ, ಅವನು ಪರಮಪದಲ್ಲಿ ವೈಷ್ಣವ ಪದದಲ್ಲಿ ವಿರಾಜಿಸ್ತಾ ಇರೋವನು ಎಂಬುದನ್ನು ಜ್ಞಾಪಿಸ್ಕೊಂಡು
ಅದನ್ನೇ ನಮ್ಮ ಜೀವನದಲ್ಲಿ ನಾವು ಗುರಿಯಾಗಿಟ್ಕೋಬೇಕು. ಆ ಮುಕುಂದನ ಪಾದವನ್ನು ಆಶ್ರಯಿಸಿ ಮೋಕ್ಷವನ್ನು ಪಡೆಯೋದೇ ನಮ್ಮ ಜೀವನದ ಗುರಿಯಾಗಬೇಕು ಅನ್ನೋ ವಿಷಯವನ್ನು ಅನೇಕ ಸಂದರ್ಭದಲ್ಲಿ ನಾವು ಹೇಳ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಮೋಕ್ಷವನ್ನು ಹೊಂದೋದಕ್ಕೆ ಅನೇಕ ದಾರಿಗಳು ಹಿಂದೆ ಪಾಠದೆಲ್ಲ ಗಮನಿಸಿದ್ದೀವಿ. ಒಂದು ಜ್ಞಾನ ಮಾರ್ಗ, ಒಂದು ಕರ್ಮ ಮಾರ್ಗ, ಮತ್ತೊಂದು ಭಕ್ತಿ ಮಾರ್ಗ ಎಂಬುದಾಗಿ. ಇಲ್ಲಿ ವಿಶೇಷವಾಗಿ ಹೇಳಲ್ಪಡುವುದು ಭಕ್ತಿ ಮಾರ್ಗ. ಭಕ್ತಿಯನ್ನೇ ಆಶ್ರಯಿಸಿ ಭಕ್ತನಾಗಿ ಭಗವಂತನನ್ನು ಆಶ್ರಯಿಸಿ ಮುಕ್ತಿಯನ್ನು ಪಡೆಯುವಂಥ ಒಂದು ಮಾರ್ಗವನ್ನು ಇವರು ತಮ್ಮ ಒಂದು ಸಾಹಿತ್ಯದಲ್ಲಿ ತಿಳಿಸ್ಕೊಡ್ತಾರೆ. ಇವರು ತಮಿಳು ಪಾಶುರಗಳಲ್ಲಿ ಮಾಡಿದ್ದು ಅದೇ ಕೆಲಸವನ್ನೇ ಇಲ್ಲೂ ಕೂಡ ಅದನ್ನೇ ಮಾಡ್ತಾರೆ ಸಂಸ್ಕೃತದಲ್ಲಿ. ಅದನ್ನು ನಾವು ಗಮನಿಸ್ಬೋದು. ಇಂಥ ಅದರ ಒಂದು ಆಫ್ ಶೂಟು ಅಥವಾ ಎಕ್ಸ್ಟೆನ್ಷನ್ ಅಂತ ಹೇಳೋದು ಒಂದು ಶರಣಾಗತಿ ತತ್ವ ಅಂತ. ಶರಣಾಗತಿಯಲ್ಲೂ ಕೂಡ ಭಕ್ತಿ ಅನ್ನೋದು ಇದ್ದೇ ಇರುತ್ತೆ. ಭಕ್ತನಾಗಿಯೇ ಶರಣಾಗತನಾಗ್ತಾನೆ. ಪೂರ್ತಿ ಭಗವಂತನಿಗೆ ತನ್ನನ್ನು ಒಪ್ಪಿಸ್ಕೊಂಡ್ಬಿಟ್ಟು ಅವನನ್ನೇ ಆಶ್ರಯಿಸಿ ಅವನ ಪಾದವನ್ನು ಭದ್ರವಾಗಿ ಹಿಡ್ಕೊಂಡು ತನಗೆ ಮುಕ್ತಿ ಬೇಕು ಎಂಬುದಾಗಿ ಪ್ರಾರ್ಥನೆಯನ್ನಿಟ್ಟು ಭಗವಂತನ ಪರಿಪೂರ್ಣವಾದ ನಂಬಿಕೆಯಿಂದ ಮಹಾವಿಶ್ವಾಸದಿಂದ ಜೀವನ ಮಾಡೋದಕ್ಕೆ ಶರಣಾಗತಿ ಅಥವಾ ಪ್ರಪತ್ತಿ ಮಾರ್ಗ ಎಂಬುದಾಗಿ ಹೆಸರು ಅನ್ನೋದನ್ನು ಕೇಳಿದ್ದೀವಿ. ಅದನ್ನೇ ಹೇಳುವಾಗ ಗೀತೆಯಲ್ಲಿ ಮೈಯರ್ಪಿತ ಮನೋಬುದ್ಧಿ ಸಯೇವ ಮುಕ್ತ ಸಯೇವ ಭಕ್ತ ಎಂಬುದಾಗಿ. ಯಾರು ಭಕ್ತ ಯಾರು ಮುಕ್ತ ಅಂತ ಹೇಳಿದ್ರೆ, ನನ್ನಲ್ಲಿ ಯಾವನು ತನ್ನ ಮನಸ್ಸು ಬುದ್ಧಿಗಳನ್ನು ಅರ್ಪಣೆ ಮಾಡಿಬಿಡ್ತಾನೋ, ಪರಿಪೂರ್ಣವಾಗಿ ಅರ್ಪಣೆ ಮಾಡ್ತಾನೋ ಅವನೇ ಮುಕ್ತ, ಅವನೇ ಭಕ್ತ ಎಂಬುದಾಗಿ ಭಗವಂತನೇ ಹೇಳ್ತಾನೆ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡು ನಾವುಗಳು ಈ ಶ್ಲೋಕವನ್ನು ಗಮನಿಸೋಣ. ಇಲ್ಲಿ ಭಕ್ತಿ ಅಂತ ಹೇಳುವಾಗ ಭಕ್ತಿ ಅನ್ನೋದಕ್ಕೆ ಡೆಫಿನೇಷನ್ ಜ್ಞಾಪಕ ಇಟ್ಕೋಬೇಕು. ಹಿಂದೆ ಅನೇಕ ಬಾರಿ ಅದನ್ನು ಹೇಳಿದ್ದೀವಿ. ವಿಭಕ್ತಿಯಿಂದ ಭಕ್ತಿಯಿಂದ ನಾವು ಅರ್ಥ ಮಾಡ್ಕೋ. ವಿಭಕ್ತಿ ಅಂದರೆ ಬೇರ್ಪಡಿಸೋದು ಅಂತ, ಅದರ ಆಪೋಸಿಟ್ ಭಕ್ತಿ ಅಂತ ಒಟ್ಟಿಗೆ ಸೇರಿಕೊಳ್ಳೋದು ಅಂತ. ಭಕ್ತನ ಒಂದು ಗುರುತು ಏನಂತ ಹೇಳಿದ್ರೆ, ಎರಡು ಕೈಯೂ ಹೀಗೆ ಮುಗಿದಿರ್ತಾನೆ, ಎರಡು ಕೈಯೂ ಸೇರಿಸ್ಕೊಂಡಿರ್ತಾನೆ. ಎರಡು ಕೈಯೂ ಸೇರಿಸೋ ಒಂದು ತತ್ವ ಏನಪ್ಪ ಅಂತ ಹೇಳಿದ್ರೆ, ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಟ್ಟಿಗೆ ಸೇರಿಕೊಂಡಿರುತ್ತೆ ಭಗವಂತನಲ್ಲಿ. ಒಂದು ಪ್ರಕೃತಿ ಒಂದು ಪುರುಷ ಎರಡೂ ಕೂಡ ಒಟ್ಟಿಗೆ ಸೇರಿಕೊಂಡು ಅವನನ್ನು ಆರಾಧನೆ ಮಾಡುತ್ತೆ ಅಂಥೇಳಿ ಒಟ್ಟಿಗೆ ಸೇರಿಕೊಳ್ಳುವಂಥ ಒಂದು ತತ್ವವನ್ನು ಹೇಳ್ತಾ ಇದೆ. ಒಟ್ಟಿಗೆ ಸೇರುವಿಕೆ ಅನ್ನೋದೇ ಮುಖ್ಯವಾದ ಅಂಶ ಇಲ್ಲಿ ಭಕ್ತಿ ಅನ್ನೋದು. ಇದರಲ್ಲಿ ಮುಖ್ಯವಾಗಿ ಆಗಬೇಕಾದ್ದೇನಪ್ಪ, ಹೇಗೆ ಭಕ್ತಿ ಉಂಟಾಗುತ್ತೆ ಅಂತ ಹೇಳಿದ್ರೆ, ಪರಮ ಪ್ರೇಮ ಸ್ವರೂಪ ಎಂಬುದಾಗಿ ಭಕ್ತಿಯ ಒಂದು ಲಕ್ಷಣವನ್ನು ಹೇಳ್ತಾರೆ. ಹಿಂದೆ ಭಕ್ತಿ ಪಾಠದಲ್ಲಿ ವಿಸ್ತಾರವಾಗಿ ಇದೆಲ್ಲ ಗಮನಿಸಿದ್ದೀವಿ. ಸುಮ್ಮನೆ ಸ್ಥೂಲವಾಗಿ ಇವಾಗ ನೋಡ್ಕೊಳ್ಳೋಣ. ನೋಡಿದಾಗ ಪರಮ ಪ್ರೇಮ ಸ್ವರೂಪ ಅಂತ ಹೇಳ್ತಾರೆ. ಅಂದರೆ ಭಗವಂತರಲ್ಲಿ ಪ್ರೇಮವನ್ನು, ಅತ್ಯಂತ ಪ್ರೇಮವನ್ನು, ಪ್ರೀತಿಯನ್ನು ತೋರಿಸೋದಿದೆಯಲ್ಲ, ಅದನ್ನೇ ಭಕ್ತಿ ಅಂತ ಹೇಳೋದು. ಪ್ರೀತಿ ಅನ್ನೋದನ್ನು ಮನುಷ್ಯರಲ್ಲಿಟ್ಟಾಗ ಕಾಮ ಆಗತ್ತೆ. ಇಲ್ಲಿ ಬರೀ ಕಾಮ ಅಷ್ಟೇ ಅಲ್ಲ, ಇಲ್ಲಿ ಭಗವಂತನಿಡೋದ್ರಿಂದ ಇದಕ್ಕೆ ಹೆಸರು ಭಕ್ತಿ ಎಂಬುದಾಗಿ. ಅದನ್ನು ಹೊಂದಬೇಕಾದ್ರೆ ಭಗವಂತನ ಪ್ರೀತಿಸಬೇಕು. ಭಗವಂತನ ಪ್ರೀತಿಸೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ವಿಧಾನಗಳೆಲ್ಲ ಇದೆ. ಹೇಗೆ ಪ್ರೀತಿ ಉಂಟಾಗ್ಬಿಡತ್ತೆ ಅಂತ ಹೇಳಿದ್ರೆ, ಪ್ರೀತಿಯಿಂದ ಭಗವಂತನನ್ನು ಆಳವಾಗಿ ಅನುಭವಿಸಿ ನೋಡಿದವರ ಒಂದು ಕಥನ ಇದೆಯಲ್ಲ, ಅದನ್ನು ಶ್ರವಣ ಮಾಡೋದು. 9 ವಿಧವಾದಂಥ ಮಾರ್ಗಗಳನ್ನು ಹೇಳ್ತಾರೆ ಭಕ್ತಿಯಲ್ಲಿ. ಅದಕ್ಕೆ ನವಧಾ ಭಕ್ತಿ ಎಂಬುದಾಗಿ ಕೇಳ್ತೀವಿ. ಒಂದು ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ವಂದನಂ, ಅರ್ಚನಂ, ಪಾದಸೇವನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಎಂಬುದಾಗಿ 9 ವಿಧಾನಗಳು ಹೇಳ್ತಾರೆ. ಇದ್ರ ಬಗ್ಗೆ ಹಿಂದೆ ನಾವು ಪಾಠ ಮಾಡಿದ್ದೀವಿ, ಅದನ್ನು ಸುಮ್ಮನೆ ಜ್ಞಾಪಿಸ್ಕೋಬೋದು. ಹಾಗೆ ಮಹಾಭಕ್ತರಿಂದ, ಭಾಗವತರಿಂದ ಶ್ರವಣ ಮಾಡಿ, ಅವರು ಹೇಳಿದಂಥ ಕಥೆಗಳನ್ನು ಕೇಳಿ 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 ಶ್ರವಣ ಮಾಡಿ ಅದರಿಂದ ಭಗವಂತನ ಧ್ಯಾನವನ್ನು ಮಾಡಬೇಕು, ಸ್ಮರಣೆಯನ್ನು ಮಾಡ್ಕೋಬೇಕು. ಸ್ಮರಣೆ ಮಾಡ್ತಾ 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 ಅದು ಚೆನ್ನಾಗಿ ಮನಸ್ಸಲ್ಲಿ ಊರಿದ್ರೆ ತಾನಾಗೆ ಕೀರ್ತನೆ ಅನ್ನೋದು ಬರುತ್ತೆ. ಅವನ ಬಗ್ಗೆ ಹಾಡೋಕ್ಕೆ ಪ್ರಾರಂಭ ಮಾಡ್ತೀವಿ, ಅದಾಗತ್ತೆ. ಅಂಥ ಒಂದು ಕೆಲಸವನ್ನು ಮಾಡಿದವರು ಕುಲಶೇಖರ ಆಳ್ವಾರರು. ಅವರೆಲ್ಲ ಭಾಗವತರೆಲ್ಲ ಕರೆಸ್ಕೊಂಡು ತಮ್ಮ ಅರಮನೆಗೆ ಅವರಿಂದ ಕಥೆಗಳನ್ನೆಲ್ಲ ಕೇಳಿ 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 ಭಕ್ತಿ ಚೆನ್ನಾಗಿ ಉಕ್ಕಿ ಹರಿದು ಅಲ್ಲಿಂದ ಅವರ ಒಂದು ಪಾಶುರಗಳಾಗಲಿ ಅಥವಾ ಸ್ತೋತ್ರಗಳಾಗಲಿ ಸಂಸ್ಕೃತದಲ್ಲಿ ಎಲ್ಲ ಬಂತು ಎಂಬುದಾಗಿ ನಾವು ಗಮನಿಸ್ತೀವಿ. ಇದರಲ್ಲಿ ಮುಖ್ಯವಾಗಿ ಆಗೋದೇನಪ್ಪ ಅಂತ ಹೇಳಿದ್ರೆ, ಭಗವಂತನ ಒಂದು ರೂಪವನ್ನು ಹಾಗೇ ನೋಡಿ ವರ್ಣಿಸುವಂಥ ವಿಷಯಗಳು. ರೂಪದಲ್ಲಿ, ಭಗವಂತನ ರೂಪದಲ್ಲಿ, ಸ್ವರೂಪದಲ್ಲಿ
ಮುಳುಗುವಂಥ ಮನಸ್ಸು ಮುಳುಗತ್ತೆ. ಮುಳುಗಿ 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 ಆ ಭಕ್ತಿ ಇರೋದು ಹಾಗೇ ವೃದ್ಧಿಯಾಗುತ್ತೆ. ಮತ್ತು ಭಗವಂತನ ಗುಣಗಳನ್ನು ಅನಂತ ಕಲ್ಯಾಣ ಗುಣಗಳು ಅವನಿಗಿರೋದು. ಅದರಲ್ಲಿ ಯಾವುದಾದ್ರೂ ಒಂದಾಗಲಿ, ಎರಡಾಗಲಿ, ಮೂರಾಗಲಿ, ಅನಂತವಾಗಲಿ, ಎಲ್ಲದರಲ್ಲೂ ಕೂಡ ಅದನ್ನು ಸ್ಮರಣೆ ಮಾಡ್ತಾ 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 ಅದರಲ್ಲಿ ಮುಳುಗುವಂಥ ವಿಷಯ ಇದೆಯಲ್ಲ, ಅದು ಕೂಡ ಭಕ್ತಿಗೆ ತುಂಬ ಪೋಷಕವಾಗತ್ತೆ. ಮತ್ತೊಂದನ್ನು ಹೇಳ್ತಾರೆ, ಏನೂ ಇಲ್ಲ, ಅವನ ನಾಮಸ್ಮರಣೆ ಮಾಡ್ತಾ ಇರಿ. ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅದರಿಂದಲೇ ಮುಕ್ತಿ ಸಿಕ್ಕತ್ತೆ ಅನ್ನೋದು ಹೇಳ್ತಾರೆ. ನಾಮಸ್ಮರಣೆ ಮಾಡಬೇಕಾದ್ರೆ ಸುಮ್ಮನೆ ಒಂದು ಹೆಸರು ಹೇಳ್ಕೊಂಡು ಬೀದಿಯಲ್ಲಿ ಹೋಗ್ತಾ ಬರ್ತಾ ಎಲ್ಲ ಹೇಳೋದು ಒಂದು ಆ ಥರದ್ದಲ್ಲ. ಅದಕ್ಕೊಂದು ನಿಯಮ ಇದೆ. ಒಂದು ಉಪದೇಶವನ್ನು ಪಡೆದು, ಈಗ ವಾಲ್ಮೀಕಿಗಳಿಗೆ ಉಪದೇಶ ಆಯಿತು, ರಾಮ ರಾಮ ಅಂತ ಉಪದೇಶ ಆಯಿತು. ಅದನ್ನು ನಾವು ಜಪ ಮಾಡ್ತಾ 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 ರಾಮನ ಸಾಕ್ಷಾತ್ಕಾರವೇ ಆಯಿತು. ಇಡೀ ರಾಮಾಯಣವನ್ನೇ ಅವರು ರಚಿಸೋಕ್ಕೆ ಸಾಧ್ಯವಾಯಿತು ಒಂದು ಅನುಗ್ರಹದಿಂದ ಅಂತ ಹೇಳ್ತೀವಲ್ಲ, ಹಾಗೆ ಆ ಒಂದು ಉಪದೇಶವನ್ನು ಪಡ್ಕೊಂಡು ಆ ಜಪ ಮಾಡ್ತಾ ಇದ್ದರೆ ಅದಕ್ಕೂ ಕೂಡ ಅಷ್ಟೇ ಶಕ್ತಿ ಇದೆ ಎಂಬುದಾಗಿ ಹೇಳ್ತಾರೆ. ಅಂಥ ಒಂದು ನಾಮಸ್ಮರಣೆಯನ್ನು ಮಾಡಿ ಮಾಡಿ ಎಂಬುದಾಗಿ ಭಕ್ತರೆಲ್ಲ ಹೇಳ್ತಾರೆ. ಭಗವನ್ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ ಎಂಬುದಾಗಿ ಹೇಳ್ತಾರೆ. ಈ ವಿಷಯಗಳನ್ನೆಲ್ಲ ಅವರು ಒಂದೊಂದೇ ಭಾಷೆಗಳಲ್ಲಿ ಅದನ್ನು ಇದರಲ್ಲಿ ಸ್ತೋತ್ರಗಳಲ್ಲೂ ಕೂಡ ಅದನ್ನು ಬರ್ತಾರೆ. ಅದನ್ನೆಲ್ಲ ಗಮನಿಸಬಹುದು. ಈ ಭಕ್ತಿಯಲ್ಲಿ 2 ವಿಧವನ್ನು ಹೇಳ್ತಾರೆ. ಒಂದು, ಏನಾದರೂ ಒಂದು ಆಸೆ ಕಾಮನೆ ಇಟ್ಕೊಂಡು ಅದು ನಮಗೆ ಬೇಕು ಅದಕ್ಕೋಸ್ಕರ ಭಕ್ತಿ ಮಾಡೋದು ಒಂದು ಕ್ರಮ. ಇದಕ್ಕೆ ವ್ಯಭಿಚಾರಿಣಿ ಭಕ್ತಿ ಅಂತ ಹೇಳ್ತಾರೆ. ವ್ಯಭಿಚಾರಿಣಿ ಅನ್ನೋ ಪದ ಬಳಸ್ತಾರೆ, ಆದರೆ ಏನೋ ಒಂದು ಅಪೇಕ್ಷೆ ಇದೆ ಅಂತ, ಆಸೆ ಇದೆ ಅಂತ. ಏನೋ ತುಂಬ ಕಷ್ಟದಲ್ಲಿರ್ತಾನೆ, ಅಯ್ಯೋ ಕಷ್ಟ ಪರಿಹಾರ ಆಗಬೇಕಪ್ಪ ಭಗವಂತ ಅಂಥೇಳಿ ಕೈ ಮುಗಿತಾರೆ. ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅದರ ಹಿಂದೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಅಭಿಲಾಷೆ ಇರುತ್ತೆ, ಒಂದು ಆಸೆ ಇರುತ್ತೆ. ಕಷ್ಟದ ಪರಿಹಾರ ಆಗಬೇಕು ಅಂತೊಂದು, ಅಥವಾ ಧನ ಬೇಕು ಅಂತ, ಅಯ್ಯೋ ಧನ ಇಲ್ಲ ನನಗೆ, ಅದು ಒಂಥರ ಕಷ್ಟವೇನೆ, ಧನ ಇಲ್ಲದೆ ಇರೋದೊಂದು ಕಷ್ಟ. ಅಥವಾ ಧನ ಇದ್ದರೂ ಕೂಡ ಇನ್ನೊಂದಷ್ಟು ಬರಲಿ ಅಂತ ಒಂದು ಆಸೆಯಿಂದ ಇದನ್ನು ಹೇಗಾದರೂ ಮಾಡಿ ನನಗೆ ಇದು ಸಂಪತ್ತು ಬರೋ ಹಾಗೆ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋರು ಇರ್ತಾರೆ, ಅದು ಉಂಟು. ಹೀಗೆ ಯಾವುದೋ ಒಂದು, ಅಥವಾ ಕಾಯಿಲೆ ಬಂದಿರುತ್ತೆ, ಕಾಯಿಲೆಯಿಂದ ಗುಣ ಆಗಬೇಕು ಅಂಥೇಳಿ ಅದಕ್ಕೋಸ್ಕರ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು, ಹೀಗೆಲ್ಲ ಇದೆಯಲ್ಲ, ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಒಂದು ನಿರೀಕ್ಷೆ ಇಟ್ಕೊಂಡು ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಭಕ್ತಿ ಮಾಡೋದು ಅಂತಿದೆಯಲ್ಲ, ಇದಕ್ಕೆ ವ್ಯಭಿಚಾರಿಣಿ ಭಕ್ತಿ ಅಂತ ಹೇಳ್ತಾರೆ. ಅದು ತಪ್ಪು ಅಂತಲ್ಲ, ಕೇಳಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಯಾಕೆಂದರೆ ಶ್ರೀಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ ಅಂತ 4 ಜನ ಭಕ್ತರು ಉಂಟಪ್ಪ ನನಗೆ ಅಂತ ಹೇಳ್ತಾನೆ. 4 ಜನ ಅಂತ ಹೇಳಿದ್ರೆ, ಅರ್ಥ ಅಂತ ಹೇಳಿ ತುಂಬ ಕಷ್ಟದಲ್ಲಿರೋವನು, ಅವನಿಗೆ ಒಂದು ಆ ಕಷ್ಟ ಪರಿಹಾರ ಆಗಬೇಕು ಅನ್ನೋಕ್ಕೋಸ್ಕರ ದೇವರನ್ನು ಪ್ರಾರ್ಥನೆ ಮಾಡ್ಕೋತಾನೆ, ಅವನು ಭಕ್ತನೇ, ಅವನು ಅದಕ್ಕಾಗಿ ಕೇಳ್ತಾನೆ. ಇದೊಂದು ಅರ್ಥಾರ್ಥಿ, ಅವನ ಸಂಪಾದನೆ ಬೇಕು, ಅರ್ಥ ಬೇಕು ಅವನಿಗೆ, ಅದಕ್ಕೋಸ್ಕರ ಅವನು ಪ್ರಾರ್ಥನೆ ಮಾಡ್ಕೋತಾನೆ. ಇನ್ನೊಬ್ಬ ಜಿಜ್ಞಾಸು, ಅವನ ಬಗ್ಗೆ ಭಾಳ ಜಿಜ್ಞಾಸುವಿಂದ ದೇವರ ಸ್ವರೂಪ ಏನು ಅಂತೆಲ್ಲ ವಿಚಾರ ಮಾಡಿ, ಬುದ್ಧಿಯಲ್ಲಿ ವಿಚಾರ ಮಾಡಿ ಮಾಡೋವನು, ಅವನು ಕೂಡ ಭಗವಂತನೇ ಚಿಂತನೆ ಮಾಡ್ತಾ ಇರ್ತಾನೆ. ಆದ ಕಾರಣ ಅವನು ಕೂಡ ಭಕ್ತನೇ ಅಂತ. ಕೊನೆಗೆ ಜ್ಞಾನಿ ಅಂತ ಹೇಳ್ತಾನಲ್ಲ, ಆ 4ನೇದಲ್ಲ ಅವನೇ ತುಂಬ ಶ್ರೇಷ್ಠನಾದವನು ಅಂತ ಹೇಳ್ತಾನೆ. ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಕೃಷ್ಣ ಹೇಳ್ಕೊತಾನೆ. ನನ್ನ ಆತ್ಮವೇ ಆಗಿಬಿಟ್ಟಿದ್ದಾನೆ ಜ್ಞಾನಿ ಅನ್ನವನು ಅಂತ. ಅದು ಯಾವ ನಿರೀಕ್ಷೆಯೂ ಇಲ್ಲದೆ ಕೇವಲ ಭಗವಂತನ ಒಂದು ಧ್ಯಾನವನ್ನೇ ಇಟ್ಕೊಂಡು ಅವನ ರೂಪ ಸೌಂದರ್ಯಗಳನ್ನು ಅನುಭವಿಸೋದಕ್ಕಾಗಿಯೇ ಇಟ್ಕೊಂಡಿರೋದಲ್ಲ, ಅವನು ಪ್ರೀತಿ ಮಾಡ್ತಾನಲ್ಲ, ಅಂಥ ಜ್ಞಾನಿ ಆಗ್ತಾನೆ, ಭಕ್ತನಾಗ್ತಾನೆ, ಅವನೇ ಪರಮ ಭಕ್ತ ಅಂತ ಹೇಳೋದು. ಅದು ಅವ್ಯಭಿಚಾರಿಣಿ ಅಂತ. ವ್ಯಭಿಚಾರಿಣಿಗೆ ಆಪೋಸಿಟ್ ಅವ್ಯಭಿಚಾರಿಣಿ ಭಕ್ತಿ ಎಂಬುದಾಗಿ ಇದನ್ನು ಹೇಳ್ತಾರೆ. ಯಾವ ಎಕ್ಸ್ಪೆಕ್ಟೇಷನ್ನೂ ಇರಲ್ಲ, ಯಾವ ಒಂದು ನಿರೀಕ್ಷೆನೂ ಇರಲ್ಲ, ಯಾವ ಗಿವ್ ಆ್ಯಂಡ್ ಟೇಕ್. ನೀನು ನನಗೆ ಇದನ್ನು ಕೊಟ್ಟಾಗ ನಾನು ಭಕ್ತಿ ಮಾಡ್ತೀನಿ ಅನ್ನೋ ಒಂದು ವ್ಯಾಪಾರ ತರಹ ಅದೆಲ್ಲ ಏನೂ ಇರಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ನಮಗೆಲ್ಲ ಬೇಕಾದಷ್ಟು ಒಂದು ಇಷ್ಟೇ ಇರುತ್ತೆ. ಈ ವಿಶ್ ಲಿಸ್ಟ್ ಅಂತಾರಲ್ಲ, ಇದು ಬೇಕು ಅದು ಬೇಕು ಅಂತಾರಲ್ಲ, ಅದು ಯಾವುದನ್ನೂ ಕೇಳದೆ ಬರೀ ಕೇವಲ ಭಗವಂತನ ಭಕ್ತಿ ಒಂದೇ ಇಟ್ಕೊಂಡಿದ್ದಾರಲ್ಲ, ಅದು ವ್ಯಭಿಚಾರಿಣಿ ಭಕ್ತಿ ಅಂತ. ಅದಕ್ಕೆ ತುಂಬ ಮಹತ್ವ ಇದೆ. ಅಂಥ ವ್ಯಭಿಚಾರಿಣಿ ಭಕ್ತಿಯಲ್ಲಿ ತುಂಬ ಅತ್ಯಂತ ಶ್ರೇಷ್ಠರಾದವರು ಯಾರಪ್ಪ ಅಂತ ಹೇಳಿದ್ರೆ ಈ ಕುಲಶೇಖರ ಆಳ್ವಾರರು. ಇವರು ಮಾಡಿದಂಥ ಭಕ್ತಿಯೆಲ್ಲ ಯಾವ ನಿರೀಕ್ಷೆಯೂ ಇಲ್ಲದೆ ಮಾಡಿದ್ದು. ಯಾವ ನಿರೀಕ್ಷೆಯೂ ಇಲ್ಲದೆ ಹೇಗೆ ಅವರು ಪ್ರಾರ್ಥನೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಕೆಲವು ಅವ್ರದ್ದೇ ಆದ ಶ್ಲೋಕಗಳಿಂದ ನಾವು ಅದನ್ನು ನೋಡಬಹುದು. ತುಂಬ ಚೆನ್ನಾಗಿದೆ. ಈ ಶ್ಲೋಕಗಳಲ್ಲಿ ಸುಮಾರಾಗಿ ಗೊತ್ತಿರೋ ಅಂಥ ಶ್ಲೋಕಗಳು ಅನೇಕ ಜನಕ್ಕೆ ಗೊತ್ತಿರಬಹುದು. ಆದರೂ ಕೂಡ ಗೊತ್ತಿಲ್ಲದೆ ಇರೋರ ಕಾರಣಕ್ಕಾಗಿ ಹೇಳ್ತೀನಿ. ಅಂದರೆ ಅಷ್ಟು ಶ್ಲೋಕಗಳನ್ನು ವಿವರಿಸಿ ಹೇಳೋದು ತುಂಬ ಕಷ್ಟ. 40 ಶ್ಲೋಕಗಳು ತುಂಬ ಸಮಯ ತಗೊಳುತ್ತೆ.
ಮತ್ತು ಒಂದೊಂದೇ ಪದಕ್ಕೂ ಅರ್ಥ ಹೇಳ್ಕೊಂಡು ಮಾಡೋದು ಅಂತ ಹೇಳಿದ್ರೆ ಸಂಸ್ಕೃತದ್ದು, ಅದರಿಂದ ಅರ್ಥ ಹೇಳ್ಕೊಂಡು ಮಾಡೋದು ಅಂತ ಹೇಳಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಒಂದೊಂದು ಶ್ಲೋಕಕ್ಕೂ ಒಂದೊಂದು ಗಂಟೆ ಕಾಲ ಹೇಳೋರು ಇದ್ದಾರೆ, ಅಷ್ಟು ವಿಸ್ತಾರಕ್ಕೆ ಹೋಗಲ್ಲ. ಸುಮ್ಮನೆ ಸ್ಥೂಲವಾಗಿ ಇದೇನು ಹೇಳುತ್ತೆ ಅಂತ, ಈ ಪಾಶರಗಳ ಬಗ್ಗೆ ಹೇಳಿದ್ನಲ್ಲ, ಅಲ್ಲೂ ಕೂಡ ಸ್ಥೂಲವಾಗಿ ಏನು ಹೇಳುತ್ತೆ ಅನ್ನೋ ಒಂದು ಪರಿಚಯ ಕೊಡೋಕ್ಕೋಸ್ಕರ ಆ ದೃಷ್ಟಿಯಿಂದ ಅದನ್ನೇ ಇಲ್ಲೂ ಕೂಡ ಮಾಡೋಣ ಅಂತ ಒಂದಿದೆ. ಪ್ರತಿಫಲಾಪೇಕ್ಷೆ ಇಲ್ಲದೆ, ನಿರೀಕ್ಷೆ ಇಲ್ಲದೆ ಭಕ್ತಿಯನ್ನು ತೋರಿಸಿದಂಥ, ನೇರವಾಗಿ ತೋರಿಸಿದಂಥ ಒಂದು ಕೆಲವು ಶ್ಲೋಕಗಳು ಅನೇಕ ಇದೆ, ಇದರಲ್ಲಿ ಬರುತ್ತೆ. ಕೆಲವು ಮುಖ್ಯವಾದ ಕೆಲವು ಶ್ಲೋಕಗಳನ್ನು ಮಾತ್ರ ಆರಿಸ್ಕೊಂಡು ಹೇಳ್ತೀನಿ. ಅದರಲ್ಲಿ ಮುಕುಂದಮಾಲೆಯಲ್ಲಿ 4ನೇ ಶ್ಲೋಕ ಬರುತ್ತೆ ನೋಡಿ. ನಾಹಂ ವಂದೇ ತವ ಚರಣಯೋರ್ದ್ವಂದ ಮದ್ವಂದ ಹೇತೋ ಕುಂಭೀಪಾಕಂ ಗುರುಮಪಿ ಹರೇ ನಾರಕಂ ನಾಪನೇತುಂ ರಮ್ಯಾ ರಾಮ ಮೃದುತನುಲತಾ ನಂದನೆ ನಾಪಿರಂತುಂ ಭಾವೇ ಭಾವೇ ಹೃದಯ ಭವನೆ ಭಾವಯೇಯಂ ಭವಂತಂ. ತುಂಬ ಅದ್ಭುತವಾದ ಶ್ಲೋಕ ಇದು. ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾನು ನಿನ್ನನ್ನು ಸ್ಮರಣೆ ಮಾಡ್ಕೋಬೇಕು, ಭಾವಿಸ್ಕೋಬೇಕು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅಂದರೆ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಸಾಮಾನ್ಯವಾಗಿ ಜನಗಳು ಹಿಂದೆ ಹೇಳಿದ್ನಲ್ಲ, ಯಾವೊಂದು ಅಪೇಕ್ಷೆ ಇಟ್ಕೊಂಡು ಮಾಡ್ತಾರೆ, ಅಥವಾ ಕಷ್ಟಗಳ ಪರಿಹಾರ ಆಗಬೇಕು ಅನ್ನೋಕ್ಕೋಸ್ಕರ ಮಾಡೋದು. ನಾನು ಹಾಗೆ ಮಾಡ್ತಾ ಇಲ್ಲಪ್ಪ ಅಂತ ಬದಲೇ ಅವರು ಹೇಳ್ಬಿಡ್ತಾರೆ. ಏನು ಯಾತಕ್ಕೋಸ್ಕರ ಏನು ಮಾಡ್ತೇನೆ, ನಾಹಂ ಒಂದೇ ತವ ಚರಣಯೋ ದ್ವಂದ್ವ ಹೇತೋಹೋ, ನಿನ್ನ ಪಾದ ಚರಣ ಕಮಲಗಳನ್ನು, 2 ಕಮಲಗಳನ್ನೂ ಕೂಡ ನಾನು ಯಾತಕ್ಕೋಸ್ಕರ ಮಾಡಲ್ಲ ಅಂತ ಹೇಳಿದ್ರೆ, ನಾಹಂ ಒಂದೇ ಯಾತಕ್ಕೋಸ್ಕರ ಮಾಡಲ್ಲ ಅಂತ ಹೇಳಿದ್ರೆ, ಇರೋ ಒಂದು ತುಂಬ ಪಾಪಗಳು ಮಾಡಿಬಿಟ್ಟಿದ್ದೀನಿ ನಾನು, ಅದಕ್ಕೋಸ್ಕರ ನರಕ ಭೀತಿ ಇದೆ, ನರಕ ಉಂಟಾಗತ್ತೆ, ಅದರಲ್ಲಿ ಕುಂಭೀಪಾಕ ಅಂತ ಹೇಳೋ ಭಯಂಕರವಾದ ನರಕ ಇದೆ, ಅದರಿಂದ ತಪ್ಪಿಸ್ಕೋಬೇಕು, ಅಪ್ಪ ನಾನು ಕಾಪಾಡಪ್ಪ ಅನ್ನೋಕ್ಕೋಸ್ಕರ ನೀನು ಕೇಳ್ತಾ ಇಲ್ಲ ಅಂತ. ನರಕ ಭೀತಿಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀನು ಕೇಳ್ತಾ ಇಲ್ಲ ಅಂದರೆ ನೆಗೆಟಿವ್ ಆಸ್ಪೆಕ್ಟು ಅದಿಲ್ಲ ಅನ್ನೋಕ್ಕೋಸ್ಕರ, ಅದಕ್ಕೋಸ್ಕರ ನಾನು ಕೇಳ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿಬಿಡ್ತಾರೆ. ಅದರ ಅಪೇಕ್ಷೆ ಅದಲ್ಲ ಅಂತ. ಮತ್ತು ಹಾಗಾದ್ರೆ ಸುಖ ಬೇಕು ಅಂತ ಕೇಳ್ತೀಯಾ ಅಂತ ಹೇಳಿದ್ರೆ ಅದು ಅಲ್ಲ. ರಮ್ಯಾ ರಾಮ ಮೃದುತನುಲತಾ ನಂದನೆ ನಾಪಿರಂತುಂ, ಆ ಇದರಲ್ಲಿ ನಂದನ ವನದಲ್ಲಿ ಅಂದರೆ ಸ್ವರ್ಗದಲ್ಲಿ ಸುಂದರವಾದ ಸ್ತ್ರೀಯರಿರ್ತಾರೆ, ಅವ್ರ ಜೊತೆ ವಿಹರಿಸಬೇಕು ಅನ್ನೋ ಒಂದು ಆಸೆಯಿಂದನೂ ನಾನು ಕೇಳ್ತಾ ಇಲ್ಲಪ್ಪ. ಆ ಥರದ್ದು ಕಾಮಭೋಗಕ್ಕೋಸ್ಕರ ನಾನು ಕೇಳ್ತಾ ಇಲ್ಲ. ಒಂದು ಕಷ್ಟಗಳು ನರಕ ಯಾತನೆ ಬೇಡ ಅನ್ನೋಕ್ಕೋಸ್ಕರನೂ ಅಲ್ಲ, ಈ ಸುಖ ಬೇಕು ಅನ್ನೋಕ್ಕೋಸ್ಕರ ಅಲ್ಲ, ಯಾವುದಕ್ಕೂ ಇದನ್ನು ಕೇಳ್ತಾ ಇಲ್ಲ ನಾನು. ಹಾಗಾದ್ರೆ ಯಾತಕ್ಕೋಸ್ಕರ ಕೇಳ್ತಾ ಇದೆಯಾ ಅಂತ ಹೇಳಿದ್ರೆ, ಭಾವೇ ಭಾವೇ ಹೃದಯ ಭವನೆ ಭಾವಯೇಯಂ ಭವಂತಂ, ನನ್ನ ಹೃದಯ ಭವನದಲ್ಲಿ ನಿನ್ನ ಸದಾ ಕಾಲದಲ್ಲೂ ಕೂಡ ಭಾವಿಸ್ಕೋಬೇಕು, ವಿಧವಾದ ಭಾವನೆಗಳಿಂದ ನಿನ್ನ ಆರಾಧಿಸಬೇಕು, ಜ್ಞಾಪಿಸ್ಕೋಬೇಕು, ಭಾವಿಸ್ಕೋಬೇಕು. ಅದು ಒಂದೇ ಕಾರಣ ಅಂಥೇಳಿ ಹೇಳ್ಕೋತಾರೆ. ಅಂದರೆ ಇನ್ನು ಯಾವ ಅಪೇಕ್ಷೆಯೂ ಇಲ್ಲ ತನಗೆ, ಯಾವ ನಿರೀಕ್ಷೆಯೂ ಇಲ್ಲ, ಇದು ಒಂದು ಮಾತ್ರ ಬೇಕು, ಅದನ್ನು ಸದಾ ಕಾಲದಲ್ಲೂ ಭಾವಿಸ್ಕೋತಾ ಇರಬೇಕು ಅನ್ನೋದೇ ನನಗೆ ಆಸೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಮುಂದಿನ ಶ್ಲೋಕ ಇನ್ನೂ ಚೆನ್ನಾಗಿದೆ. ನಾಸ್ತಾ ಧರ್ಮೇಣ ವಸುನಿಚಯೇ ನೈವ ಕಾಮೋಪಭೋಗೆ ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾಪ್ತ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇತಿ ತ್ವತ್ಪಾದಾಂಭೋರುಗಯುಗಗತ ನಿಶ್ಚಲ ಭಕ್ತಿರಸ್ತು. ನಿಶ್ಚಲವಾದ ಭಕ್ತಿ ನನಗಿರಲಿ, ಅದನ್ನು ಕೊಡಪ್ಪ. ನಿನ್ನ ಪಾದಾರವಿಂದಗಳಲ್ಲಿ ನಿಶ್ಚಲವಾದ ಭಕ್ತಿ ನನಗಿರಲಿ ಅಂತ ಹೇಳ್ತಾ ಅವ್ರು ನನಗೆ ಯಾವುದೆಲ್ಲ ಆಸಕ್ತಿ ಇಲ್ಲಪ್ಪ, ಆಸ್ತೆ ಇಲ್ಲಪ್ಪ ಅಂತ ಹೇಳ್ತಾರೆ. ಯಾವುದಲ್ಲ ಅಂತ ಹೇಳಿದ್ರೆ ಧರ್ಮದಲ್ಲಿ ಆಸಕ್ತಿ ಇಲ್ಲ, ಅರ್ಥದಲ್ಲಿ ಇಲ್ಲ, ಕಾಮದಲ್ಲಿ ಇಲ್ಲ, ಯಾವುದು ಧರ್ಮ ಅರ್ಥ ಕಾಮ ಮೂರಲ್ಲೂ ನನಗೆ ಆಸಕ್ತಿ ಇಲ್ಲ, ಆಸ್ತಿಯೇ ಇಲ್ಲ ಅಂತ ಹೇಳ್ತಾರೆ. ಇದ್ಯಾವುದು ಬೇಡ ನನಗೆ ಅಂತ ಹೇಳ್ತಾರೆ. ಅಂಥ ಒಂದು ಮನಸ್ಸಿನ ಸ್ಥಿತಿ. ಈ ಕಾಮ ಬೇಡ, ಭೋಗಗಳೆಲ್ಲ ಬೇಡ ನನಗೆ, ಯಾವುದಲ್ಲೂ ನನಗೆ ಆಸಕ್ತಿ ಇಲ್ಲ ಅಂತ ಅದನ್ನೆಲ್ಲ ಸ್ಪಷ್ಟಪಡಿಸ್ಬಿಡ್ತಾರೆ. ಹಾಗಾದರೆ ನಿಮಗೇನು ಈ ಕಾಮ ಬೇಡ, ಅರ್ಥ ಬೇಡ ಅಂತ ಹೇಳ್ಬೋದು, ಬೇಕಾದ್ರೆ ಅರ್ಥ ಕಾಮಗಳು ಬೇಡ ಅಂತ ಹೇಳ್ಬೋದು. ಅದರ ಧರ್ಮವೂ ಬೇಡವಾ ಅಂತ ಹೇಳಿದ್ರೆ ಅದರಲ್ಲೂ ಈ ಸದ್ಯಕ್ಕೆ ನನಗೆ ಆಸ್ಥೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಧರ್ಮದಲ್ಲಿ ಆಸ್ಥೆ ಇದೆಯಾ ಅಂತ ಕೇಳೋ ಹಾಗಿಲ್ಲ. ಧರ್ಮ ಅಂತಲ್ಲ, ಯಾವುದೂ ಬೇಡಪ್ಪ ನನಗೆ ಅನ್ನೋ ಅರ್ಥ ಇಲ್ಲ. ಒಂದೇ ಒಂದು ಬೇಕು, ನಿನ್ನ ಪದಾರವಿಂದಗಳ ಸ್ಮರಣೆ ಬೇಕು, ಅದನ್ನು ಭಾವಿಸ್ಬೇಕು ಅಷ್ಟೇ ನಾನು. ಅದು ಒಂದು ಬಿಟ್ಟು ಇನ್ಯಾವುದು ಬೇಡ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಂಡು ಸ್ವಲ್ಪ ಕಷ್ಟ. ಆ ಥರ ಸ್ಥಿತಿ ಉಂಟಾ ಅಂತ ಹೇಳಿದ್ರೆ ಉಂಟು. ಭಕ್ತರಿಗೆ ಅದು ಗೊತ್ತಾಗುತ್ತೆ, ಆಳವಾಗಿ ಮುಳುಗಿದ ಭಕ್ತರಿಗೆ ಬೇಕಾಗತ್ತೆ, ಅದು ಹಾಗಿರುತ್ತೆ.
ಒಂದು ಲೌಕಿಕವಾದ ಉದಾಹರಣೆಯನ್ನು ಕೊಡೋ ಹಾಗಿದ್ರೆ, ತುಂಬ ನಿದ್ದೆ ಬಂದವನಿಗೆ ನಿದ್ದೆ ಕಣ್ಣು ಎಳಿತಾ ಇದೆ ಅನ್ನೋವಾಗ ಅವನಿಗೆ ಯಾವುದು ಬೇಕಾಗಲ್ಲ, ಅಪ್ಪ ನಿದ್ದೆ ಮಾಡಿದ್ರೆ ಸಾಕು ಅಂತ. ಒಂದು ಆಯಾಸವಾಗಿರ್ಬೋದು, ನಿದ್ದೆ ಮಾಡ್ಬೋದು. ಇನ್ನೊಂದು ನಿದ್ರೆ ಎಳಿತಾ ಇದೆ ಅಂತ ಹೇಳುವಾಗ ಯಾವುದು ಬೇಡ ಅಂತ ಎಲ್ಲವನ್ನೂ ಮರಿತಾನೆ ಅಂತ. ಅಯ್ಯೋ ದೊಡ್ಡ ದೊಡ್ಡ ಪ್ರೊಫೆಸರು ಎಷ್ಟು ಸಬ್ಜೆಕ್ಟ್ಸ್ ಎಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದ, ಎಷ್ಟು ಎಂಜಾಯ್ ಮಾಡಿದ್ದ ಅಂತ ಹೇಳಿದ್ರೆ ಅದೆಲ್ಲ ಟೈಮ್ ಮರ್ತೋಗುತ್ತೆ. ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಆ ಪ್ರಾಬ್ಲಮ್ಸ್ ಎಲ್ಲ ಯೋಚನೆ ಮಾಡ್ತಾ ಇದ್ದರೆ ನಿದ್ದೆನೇ ಬರಲ್ಲ ಇವನಿಗೆ. ಅದನ್ನ ನಿದ್ದೆ ಬರಬೇಕು ಅನ್ನೋಕ್ಕೋಸ್ಕರ ಅದೆಲ್ಲ ಬಿಡ್ತಾನೆ, ಮರೀತಾನೆ. ಯಾರಿಗೋ ಸಾಲ ಕೊಟ್ಟಿರ್ಬೋದು, ಅದನ್ನೂ ಮರ್ತು ಬಿಡ್ತಾನೆ. ಸಾಲ ತೊಗೊಂಡದ್ದು ಅದು ಮರೀತಾನೆ, ಎಲ್ಲ ಮರ್ತು ಬಿಡ್ತಾನೆ ಬೇಕಾದ್ರೆ. ಅಷ್ಟಾಗುತ್ತೆ. ಮಕ್ಕಳಲ್ಲೂ ಅಷ್ಟೇ. ಮಕ್ಕಳೆಲ್ಲ ಆಟ ಸಾಮಾನುಗಳೆಲ್ಲ ಇಟ್ಕೊಂಡು ತುಂಬ ಖುಷಿಯಾಗಿ ಇಟ್ಕೊಂಡಿರ್ತವೆ. ನಿದ್ದೆ ಮಾಡೋದು ಹೇಳಿದ್ರೆ ಭಯ ಪಡುತ್ತೆ ಅದೆಲ್ಲ. ಯಾಕೆಂದರೆ ಆಟ ಸಾಮಾನು ಬಿಟ್ಟು ಹೋಗುತ್ತಲ್ಲ, ಕೈ ಬಿಟ್ಟು ಹೋಗುತ್ತಲ್ಲ ಅಂಥೇಳಿ ಹೆದರ್ಕೊಂಡು ನಿದ್ದೆ ಮಾಡದೇ ಇರೋವಂಥ ಮಕ್ಕಳು ಉಂಟು. ಅವ ಮೆಲ್ಲಿಗೆ ಉಪಾಯ ಮಾಡಿ ತಾಯಿ ಅದೊಳ ಹೇಗೆ ಮಲಗಿಸ್ತಾಳೆ. ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿರೋದು ಬೊಂಬೆಗಳೆಲ್ಲ ಬಿದ್ದೋಗುತ್ತಾನಾಗಿ ಅಂತ. ಹಾಗೆ ಯಾವುದಲ್ಲೂ ಆ ಟೈಮ್ ನಿದ್ರೆ ಮಾಡಬೇಕು ಅಂತ ಬಂದಾಗ ಆಸ್ತೆ ಇರಲ್ವೋ, ಯಾವುದು ಬೇಕಾಗಲ್ವೋ, ಹಾಗೆ ಇಲ್ಲಿ ಭಗವದ್ಭಾವನ ತುಂಬಿಕೊಂಡ್ಬಿಟ್ಟಾಗ ಯಾವ ಧರ್ಮವೂ ಇಲ್ಲ, ಕರ್ಮವೂ ಇಲ್ಲ, ಯಾವುದೂ ಇಲ್ಲ ಅನ್ನೋ ಒಂದು ಮನಸ್ಸಿನ ಒಂದು ಸ್ಥಿತಿ ಉಂಟಾಗತ್ತಲ್ಲ, ಭಾಳ ಅತ್ಯುತ್ತಮವಾದ ಒಂದು ಸ್ಥಿತಿ ಇದು, ಭಕ್ತಿ ಭಾವ ಇದು. ಅಂತಹ ಭಾವಕ್ಕೆ ಹತ್ತಿರೋರು ಕುಲಶೇಖರಾಳ್ವಾರು. ಆ ಒಂದು ಸ್ಥಿತಿಯಿಂದ ಇದನ್ನು ಹೇಳ್ತಾ ಇದ್ದಾರೆ. ಹಾಗೆ ನಾನು ಮಾಡಿದ ಕರ್ಮಗಳು ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಏನಾಗುತ್ತೋ ಹಾಕ್ಕೊಳ್ಳಿಪ್ಪ ಅಂತ ಹೇಳ್ತಾರೆ. ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ. ನನ್ನ ಪೂರ್ವ ಕರ್ಮಗಳಿಂದ ಉಂಟಾದ ಏನೇನು ಫಲ ಇದೆಯೋ ಎಲ್ಲ ಬಂದ್ಕೊಳ್ಳಿ, ಸುಖ ಬರಲಿ ದುಃಖ ಬರಲಿ ಬಂದುಕೊಳ್ಳಿ, ಅನುಭವಿಸ್ಕೊತೀನಿ ನಾನು ಅಂತ ಹೇಳೋ ಒಂದು. ಅದಕ್ಕಾಗಿ ಹೆದರಲ್ಲ, ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡೋದೂ ಇಲ್ಲ, ಬರೋದು ಬರಲಿ, ನಾನು ಅನುಭವಿಸ್ಕೊತೀನಿ ಅಂತ ಹೇಳ್ತಾರೆ. ಆದರೆ ನಾನು ಕೇಳೋದು ಮಾತ್ರ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇತಿ. ಜನ್ಮದಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡೋದೇನಪ್ಪ ಅಂತ ಹೇಳಿದ್ರೆ, ತತ್ಪಾದಾಂಬೋರ್ಹೇಕತ ನಿಶ್ಚಲವಾದ ಅಚಲವಾದ ಭಕ್ತಿ ಒಂದೇ ನನಗೆ ಬೇಕು ನಿನ್ನಲ್ಲಿ ಅಂತ ಅದನ್ನು ಕೇಳ್ಕೊತಾರೆ. ಅಂದರೆ ಇದನ್ನು ಹೇಳುವಾಗ ಈ ಶ್ಲೋಕ ನಮ್ಮ ಶ್ರೀರಂಗ ಗುರು ಭಗವಂತರಿಗೆ ತುಂಬ ಪ್ರಿಯವಾದ ಶ್ಲೋಕ. ಅದನ್ನು ತುಂಬ ಹೇಳೋರು ಅದನ್ನು ಹೇಳ್ತಾ ನಿಶ್ಚಲ ಭಕ್ತಿರಸ್ತು ಅಂತ ಹೇಳುವಾಗ ನಿಶ್ಚಲವಾಗಿ ಹಾಗೇ ನಿಂತು ಬಿಡುತ್ತೆ ಅವರ ಧ್ವನಿ. ಅದನ್ನು ಹಾಗೇ ಅವರು ತೋರಿಸ್ತಾ ಇದ್ದರು. ಅಂತಹ ಒಂದು ವಿಶೇಷವಾದ ಒಂದು ಶ್ಲೋಕ, ಬಹಳ ಪ್ರಿಯವಾದದ್ದು. ಇದನ್ನು ಯಾವುದರಲ್ಲೂ ಆಸಕ್ತಿ ಇಲ್ಲ, ಬಂದದ್ದು ಬರಲಿ ಅನುಭವಿಸ್ತೀನಿ ಅಂತ ಹೇಳೋ ಸ್ಥಿತಿ ಇದೆಯಲ್ಲ, ಇದನ್ನು ಒಂದು ವಿಶೇಷವಾದ ಒಂದು ಅರ್ಥದಲ್ಲಿ ಬಳಸ್ತಾರೆ. ಅದನ್ನು ಏಕಾಂತ ಭಕ್ತಿಯಲ್ಲಿ ಏಕಾಂತ ಭಕ್ತಿ, ಪರಮೇಕಾಂತ ಭಕ್ತಿ ಅಂತ ಎರಡು ವಿಭಾಗವನ್ನು ಹೇಳ್ತಾರೆ. ಏಕಾಂತ ಭಕ್ತಿ ಅಂದರೆ ಅವನು ಭಕ್ತನೇ, ಅವನು ಪೂಜೆ ಮಾಡ್ತಾನೆ, ಇದು ಹೇಳಿದ್ದೆಲ್ಲ ಮಾಡ್ತಾನೆ, ಎಲ್ಲವನ್ನೂ ಹೇಳ್ತಾನೆ. ಆದರೆ ಏನಾದರೂ ತೊಂದರೆಗಳು ಬಂದರೆ ಸಹಿಸೋಕ್ಕಾಗದೇ ಇರೋವಂಥ ತೊಂದರೆ, ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಆವಾಗ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊ, ಹೇಗಾದರೂ ಇದನ್ನು ಬಿಡಿಸಪ್ಪ ನನ್ನ ಕಷ್ಟದಿಂದ ಅಂತ ಹೇಳ್ತಾನೆ. ಪ್ರಾರ್ಥನೆ ಮಾಡ್ಕೋದಷ್ಟೇ ಅಲ್ಲ, ಅದಕ್ಕೇನು ಪರಿಹಾರಗಳೇನು ಇದ್ರೆ ಪರಿಹಾರ ಮಾಡ್ಕೋತಾನೆ. ಇವಾಗ ಏನೋ ಒಂದು ಜಪ ಮಾಡಿ ಅಂತಾರೆ, ಹೋಮ ಮಾಡಿ ಅಂತಾರೆ, ಅದು ಮಾಡಬಹುದಾ ಅಂತ ಕೇಳಿದ್ರೆ ಈ ಕಷ್ಟದಿಂದ ಪರಿಹಾರ ಆಗಬೇಕಲ್ಲ ಅವನಿಗೆ. ಇಲ್ಲದೇ ಮುಂದೆ ಇವನು ಧ್ಯಾನವೇ ಮಾಡೋಕ್ಕಾಗಲ್ಲ, ಅಥವಾ ಇವನು ಸಾಧನೆ ಮಾಡೋಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಷ್ಟು ಕಷ್ಟ ಆಗ್ಬಿಡುತ್ತಲ್ಲ, ಏನೋ ಒಂದು ಕಾಯಿಲೆ ಅದನ್ನು ತಪ್ಪಿಸ್ಕೋಬೇಕು, ಅದಕ್ಕೋಸ್ಕರ ಔಷಧಿ ತೊಗೊಂಡ್ರೂ ಹೋಗ್ತಾ ಇಲ್ಲ, ಏನೋ ಒಂದು ಜಪ ಮಾಡಿ ಅಂತಾರೆ, ಒಂದು ಹೋಮ ಮಾಡಿಸಿ ಅಂತಾರೆ. ಆವಾಗ ಇದೆಲ್ಲ ಮಾಡ್ಕೊಳ್ಳೋಕೆ ಸಿದ್ಧವಾಗಿರ್ತಾನೆ. ಆ ಥರ ಒಂದು ಮನಸ್ಸಿದ್ರೆ ಏಕಾಂತಿ ಮನಸ್ಸು. ಅವನು ಪಾಪ ಭಕ್ತನೇ, ಅವನು ಇಲ್ಲ ಅಂತಲ್ಲ, ಆದರೆ ಆ ಟೈಮಲ್ಲಿ ಪರಿಹಾರ ಮಾಡಿಕೊಂಡು ಮತ್ತೆ ಅವನು ಇದೆಲ್ಲ ಇನ್ಯಾವುದು ಕೇಳ್ಕೊಳ್ಳಲ್ಲ, ಅವನು ಸಾಧನೆಗೆ ಇಳಿತಾನೆ ಅಂತ ಭಕ್ತಿಯನ್ನು ಮಾಡ್ತಾನೆ. ಏಕಾಂತಿ ಮನಸ್ಸು ಅಂತ. ಅವನೇ ಪ್ರತ್ಯೇಕ, ಅವನ ಭಗವಂತನ ಜೊತೆಯಲ್ಲಿ ಅವನ ಪಾಡಿಗೆ ಇರ್ತಾನೆ, ಕಷ್ಟ ಬಂದಾಗ ಈ ಕೆಲಸಗಳನ್ನು ಮಾಡ್ಕೋತಾನೆ ಅನ್ನೋದೊಂದು. ಪರಮೈಕಾಂತಿ ಅಂದರೆ ಪರಮ ಏಕಾಂತಿ ಅನ್ನೋವನೇನು ಮಾಡ್ತಾನೆ ಅಂದರೆ ಅದನ್ನೂ ಮಾಡೋಕ್ಕೆ ಹೋಗಲ್ಲ. ಕಷ್ಟ ಬಂದರೆ ಬಂದುಕೊಳ್ಳಿಪ್ಪ, ಅನುಭವಿಸ್ಕೋತೀನಿ ಅಷ್ಟೇ, ನಾನು ಅದರ ಬಗ್ಗೆ ಅದಕ್ಕಾಗಿ ನಿನ್ಗೆ ಪ್ರಾರ್ಥನೆ ಮಾಡಲ್ಲ, ಅದಕ್ಕಾಗಿ ಇನ್ನೇನೂ ಮಾಡ್ಕೊಳಕ್ಕೆ ಹೋಗಲ್ಲ ನಾನು ಅಂತ. ಹೋಮ ಆಗಲಿ ಇನ್ನೊಂದಾಗಲಿ ಏನೂ ಮಾಡೋಕ್ಕೆ ಹೋಗಲ್ಲ ನಾನು ಅಂತ. ಕೆಲವರು ಔಷಧಿನೂ ತಗೊಳ್ಳಲ್ಲ ಅಂತ ಹೇಳಿರ್ತಾರೆ. ಹಾಗೆ ಮಾಡಬೇಕಾಗಿಲ್ಲ. ಔಷಧಿ ಅನ್ನೋದು ರೊಟೀನಾಗಿರೋದು, ಆ ಕಾಯಿಲೆಗೆ ಏನು ಬೇಕೋ ಅದು ಮಾಡಿದ್ರೆ ಅದು ಹಿತವಾಗಿರುತ್ತೆ ಮತ್ತು ನಿಮಗೆ ಅನುಕೂಲವಾಗುತ್ತೆ, ಸಾಧನೆಗೂ ಅನುಕೂಲವಾಗುತ್ತೆ. ಅದರಿಂದ ಅಷ್ಟನ್ನು ಇಟ್ಕೋಬೋದು, ಇನ್ನೇನೂ ಕೂಡ ವಿಶೇಷವಾಗಿ ಇದನ್ನು ಮಾಡಬೇಕಾಗಿಲ್ಲ ಅಂಥೇಳಿ. ಆ ತರಹ ಒಂದು ಮನಸ್ಸಿನ ಒಂದು ಪರಿಪಕ್ವತೆ ಇದೆಯಲ್ಲ, ಅಂಥವ್ರನ್ನ ಪರಮೈಕಾಂತಿಗಳು ಅಂತ ಕರೀತಾರೆ.
ಇಲ್ಲಿ ವ್ಯವಹಾರದಲ್ಲೂ ಕೂಡ ಪರಮೇಕಾಂತಿಗಳು ಅಂತ ಹೇಳ್ತಾರೆ. ಆದರೆ ಅವರಿಗೆಲ್ಲ ಈ ಮನಸ್ಸು ಉಂಟಾಗಿದೆಯಾ ಗೊತ್ತಿಲ್ಲ, ವ್ಯವಹಾರದಲ್ಲಿ ಹೆಸರು ಬಂದಿದೆ ಅದಿದ್ದಾರೆ ಅಂತ. ಅಂಥ ಒಂದು ಪಾರಮೈಕಾಂತ್ಯವನ್ನು ಹೊಂದಿದವರು ಕುಲಶೇಖರ ಆಳ್ವಾರು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರ ಧ್ವನಿಯೇ ಹಾಗೆ ಬರ್ತಾ ಇದೆ, ಅವರ ಇದು ಸ್ತೋತ್ರ ಹಾಗೆ ಬರ್ತಾ ಇದೆ ಅನ್ನೋದನ್ನು ಇದ್ರ ಮೂಲಕ ಗಮನಿಸ್ಬೋದು ನಾವು. ಮತ್ತು ಮುಂದಿನ ಶ್ಲೋಕವು ಅದನ್ನೇ ಹೇಳುತ್ತೆ, ಅದೇ ಥರವೇ ಹೇಳುತ್ತೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ದಿವಿವಾ ಭುವಿವಾ ಮಮಾಸ್ತು ವಾಸೋ ನರಕೇ ವಾ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೌ ಚರಣೌ ತೇ ಮರಣೇಪಿ ಚಿಂತಯಾಮಿ. ಮರಣೇಪಿ ಚಿಂತಯಾಮಿ, ಮರಣಕಾಲದಲ್ಲೂ ಕೂಡ ಬಿಡಲ್ಲಪ್ಪ, ನಿನ್ನ ಸ್ಮರಣೆ ಮಾಡ್ತೀನಿ, ನಿನ್ನ ಪಾದ ಸ್ಮರಣೆ ಮಾಡ್ತೀನಿ, ನಾನು ಮಾಡ್ತೀನಿ ಅಂತ. ನಿನ್ನ ಪಾದ ಎಂಥ ಪಾದ ಅಂತ ಹೇಳಿದ್ರೆ ಅದನ್ನು ವರ್ಣಿಸ್ತಾರೆ ನೋಡಿ. ಅವಧೀರಿತ ಶಾರದಾರವಿಂದ, ಶರತ್ಕಾಲದಲ್ಲಿ ಆ ತಾವರೆ ಎಷ್ಟು ಮೃದುವಾಗಿ, ಎಷ್ಟು ಆ ಬಣ್ಣವೇ ಎಷ್ಟು ಹಿತವಾಗಿರುತ್ತೆ ನೋಡೋದಕ್ಕೆ, ಅಂಥ ಅದನ್ನೂ ಕೂಡ ಸೋಲಿಸುವಂಥ ನಿನ್ನ ಪಾದಗಳು ಅಂತ. ಆ ಪಾದವನ್ನು ಅವ್ರು ನೋಡಿ ದರ್ಶನ ಮಾಡ್ತಾ ಇದ್ದಾರೆ, ದರ್ಶನ ಮಾಡಿ ಸಂತೋಷ ಪಡ್ತಾ ಇದ್ದಾರೆ. ಅಂಥ ಪಾದ ನಿಂದು, ಅದನ್ನು ಯಾವಾಗಲೂ ಸ್ಮರಣೆ ಮಾಡ್ಕೋಬೇಕು, ಸ್ಮರಣೆ ಮಾಡ್ತೀನಿ ನಾನು ಅಂತ ಹೇಳ್ತಾ, ನಾನು ಎಲ್ಲಿ ಬೇಕಾದ್ರೂ ಬಿಡಪ್ಪ, ನೀನು ದೇವಲೋಕದಲ್ಲಿ ಬಿಡ್ತೀಯಾ ಅದಾದರೂ ಸರಿ, ಭೂಲೋಕದಲ್ಲಿ ಹಾಕ್ತೀಯಾ, ಇಲ್ಲಿ ವಾಸ ಮಾಡೋದು ಹೇಳಿದ್ರೆ ಇಲ್ಲೂ ಸರಿ, ಅದೇ ನರಕದಲ್ಲಿ ಬಿಡ್ತೀಯಾ ಆಗಲಿ, ಸ್ವರ್ಗದಲ್ಲಿ ಬಿಡ್ತೀಯಾ ಬಿಡು ಹೇಳ್ತಾರೆ. ನರಕೇವಾ ನರಕಾಂತಕ ಪ್ರಕಾಮ, ಎಲ್ಲಿ ಬಿಟ್ಟರು ಕೂಡ ನಿನ್ನ ಪಾದಾರವಿಂದಗಳ ಒಂದು ಸ್ಮರಣೆ ಇದೆಯಲ್ಲ, ಅದನ್ನು ಮಾತ್ರ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಅಪೇಕ್ಷೆಯೂ ಇಲ್ಲ, ನನಗೆ ಸ್ವರ್ಗವೇ ಬೇಕು ಅಂತಾಗಲಿ, ಇನ್ನೊಂದೇ ಬೇಕು ಅಂತ ಹೇಳಿ ಅದೆಲ್ಲ ಏನು ಕೇಳ್ತಾ ಇಲ್ಲ, ಇನ್ಯಾವುದೂ ಇದು ಬೇಡ ಅಂತೂ ಹೇಳಲ್ಲ, ಎಲ್ಲಿ ಬಿಟ್ಟರೆ ಅಲ್ಲಪ್ಪ ನಿನ್ನ ಸ್ಮರಣೆ ಮಾತ್ರ ಯಾವಾಗಲೂ ಇರಲಿ ಅಂತ. ಅಂಥ ಒಂದು ಮನಸ್ಸು, ಇದನ್ನು ನಿಜವಾದ ಭಕ್ತಿ ಎಂಬುದಾಗಿ ನಿಜ ಭಕ್ತಿ ಅಂತ ಕರೀತಾರೆ. ಟೆಕ್ನಿಕಲಾಗಿ ಅದನ್ನು ಕೂಡ ನಾವು ಇಟ್ಕೋಬೇಕು. ಹಾಗಾದರೆ ಇದು ಯಾವುದು ಬೇಡ ಅಂತ ಹೇಳ್ತಾರಲ್ಲ, ಇವ್ರಿಗೆ ಬೇಡಿಕೆಯೇ ಇಲ್ಲವಾ ಅಂತ ಕೇಳಿದ್ರೆ ಬೇಡಿಕೆ ಉಂಟು ಕೆಲವು ಥರ. ಆ ಬೇಡಿಕೆಯಲ್ಲೂ ಕೂಡ ಇದು ಸ್ಪೆಷಾಲಿಟಿ. ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಜನಗಳಿಗೆ ಕೇಳ್ತಾರಲ್ಲ, ಹಿಂದೆ ಹೇಳಿದ್ನೆಲ್ಲ ಅದು ಬೇಕೋ ಇದು ಬೇಕು ಅಂತ, ಆ ಥರ ಕೇಳಲ್ಲ. ಇವ್ರು ಕೇಳೋದೆಲ್ಲ ಒಂದೇ ಒಂದು ಭಕ್ತಿ ಬೇಕು ಅಂತ ಕೇಳ್ತಾರೆ, ನಿನ್ನ ನಾಮಸ್ಮರಣೆ ಬೇಕು ಅಂತ ಕೇಳ್ತಾರೆ. ಅಂಥದ್ದನ್ನೇ ಜಾಸ್ತಿ ಕೇಳೋದು. ಅದಕ್ಕೆ ಕೆಲವು ಶ್ಲೋಕಗಳಿದೆ, ತುಂಬ ಚೆನ್ನಾಗಿದೆ. 3ನೇ ಶ್ಲೋಕ ನೋಡಿ, ಮುಕುಂದ ಮೂರ್ಧ ಪ್ರಣಿಪತ್ಯ ಯಾಚೆ. ಅಲ್ಲೇ ಸ್ಟಾರ್ಟಿಂಗು, ಯಾಚೆ, ನಾನು ಯಾಚನೆ ಮಾಡ್ತೀನಿ ಅಂತ, ಕೇಳ್ತೀನಿ ಅಂತ. ಕೇಳಲ್ಲ ಅಂತ ಹೇಳಲ್ಲ, ಕೇಳ್ತೀನಿ ನಿನ್ನಲ್ಲ. ಪ್ರಣಿಪತ್ಯ ಯಾಚೆ, ನಿನ್ನ ಪಾದಾರವಿಂದಗಳಲ್ಲಿ ಬಿದ್ದು ಪ್ರಣಾಮ ಮಾಡಿ ಕೇಳ್ತಾ ಇದ್ದೀನಿ, ತಲೆಬಾಗಿ ಕೇಳ್ತಾ ಇದ್ದೀನಿ. ಮುಕುಂದ ಮೂರ್ಧ ಪ್ರಣಿಪತ್ಯ ಯಾಚೆ ಭವಂತಮೇಕಾಂತಮಿಯಂತಮರ್ಥಂ. ನಿನ್ನನ್ನು ಏಕಾಂತದಲ್ಲಿ ಕೇಳ್ತೀನಿ ನಾನು, ನೀನೊಬ್ಬನೇ ಇದ್ದಾಗ ಕೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ, ಅವಿಸ್ಮೃತಿಸ್ತಚ್ಚರಣಾರವಿಂದೆ ಭವೇ ಮೇಸ್ತು ಭವತ್ ಪ್ರಸಾದಾತ್. ನಿನ್ನನ್ನು ನಾನು ಮರಿಲೇಬಾರ್ದು ಯಾವತ್ತೂ. ಅವಿಸ್ಮೃತಿ, ವಿಸ್ಮೃತಿ ಅಂತ ಮರವು ಅಂತ, ಅವಿಸ್ಮೃತಿ ಅಂತ ಹೇಳಿದ್ರೆ ಮರವಿಲ್ಲದೆ ಇರೋದು. ಹೇಳುವಾಗ ನೆನಪು ಕೊಡೋ ಅನ್ನೋದು ಕೇಳೋಕ್ಕಿಂತ ಮರವು ಉಂಟು ಮಾಡಿಬಿಡ್ಬೇಡ ಅಂತ. ನಾನು ಯಾವತ್ತೂ ಕೂಡ ಹಿಂಗೆ ಮರಿಬಾರ್ದು ನಿನ್ನ, ಅಂಥ ಮರವು ಉಂಟು ಮಾಡಬೇಡ. ಯಾವುದಲ್ಲಿ ಅಂತ ಹೇಳಿದ್ರೆ ಅರವಿಂದೆ, ಚರಣಾರವಿಂದೆ, ನಿನ್ನ ಪಾದ ಕಮಲಗಳಿದೆಯಲ್ಲ ಅದರಲ್ಲಿ ಮಾತ್ರ ನನ್ನ ಮರವೇ ಉಂಟಾಗೋದು ಬೇಡ, ಹಾಗೆ ಮಾಡು. ಅದನ್ನು ಭವೇ ಮೇಸ್ತು ಭವತ್ ಪ್ರಸಾದಾತ್. ಪ್ರತಿಯೊಂದು ಜನ್ಮಾಂತರದಲ್ಲೂ ಕೂಡ ಅದನ್ನು ಹಾಗೇ ನಿನ್ನ ಸ್ಮರಣೆ ಇರೋ ಹಾಗೆ, ಅಥವಾ ನಿನ್ನ ವಿಸ್ಮೃತಿ ಹೋಗದೇ ಇರೋ ಹಾಗೆ, ವಿಸ್ಮೃತಿ ಉಂಟಾಗದೇ ಇರೋ ಹಾಗೆ ಕರುಣಿಸ್ಬೇಕಪ್ಪ. ಪ್ರಸಾದಾತ್, ನಿನ್ನ ಪ್ರಸಾದದಿಂದಲೇ, ನಿನ್ನ ಅನುಗ್ರಹದಿಂದಲೇ ಇದಾಗಬೇಕು ಅಂಥೇಳಿ ಯಾಚಿಸ್ತೀನಿ ನಿನ್ನ ಅಂತ ಹೇಳ್ತಾರೆ. ಯಾಚನೆ ಅನ್ನೋ ಭಾಗ ಅಲ್ಲಿ ಗೊತ್ತಾಗತ್ತೆ. ಕುಟುಂಬದಲ್ಲಿ ವಿಶೇಷವಾಗಿ ಅದನ್ನು ಹೇಳುವಂಥ ಒಂದು ರೂಢಿಯು ಬಂದಿದೆ, ಅದನ್ನು ಹೇಳ್ತಾರೆ. ಇದು ಇವರ ರಚನೆಯೇ ಆಗಿದೆ. ಇದು ವಿಶೇಷವಾಗಿ ಅತ್ಯಂತ ಭಕ್ತಿಯುತವಾಗಿದೆ. ಮತ್ತೊಂದು ಶ್ಲೋಕದಲ್ಲಿ ಇನ್ನೊಂದು ತರಹ ಕೇಳ್ತಾರೆ. ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೇಳುವಂಥ ಇದು, ಏಕೆಂದರೆ ಅವರು ಕವಿಗಳು, ಅದರಿಂದ ಅದನ್ನು ಗಮನಿಸ್ಬೋದು. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣಪ್ರಯಾಣ ಸಮಯೇ ಕಫವಾತ ಪಿತ್ತೈಃ ಕಂಠಾವರೋಧನ ವಿಧೋ ಸ್ಮರಣಂ ಕುತಸ್ತೆ.
ತನ್ನ ಮನಸ್ಸಿಗೆ ಹೇಳ್ಕೊತಾರೆ. ಮನಸ್ಸು ಒಂದು ರಾಜಹಂಸವಂತೆ. ಅದು ಒಂದು ಪಂಜರ ಇದ್ದರೆ, ಗೂಡಿದ್ದರೆ ಅದ್ರಲ್ಲಿ ಹೋಗಿ ಸೇರ್ಕೋಬೇಕು ಅಂತ ಹೇಳಿ, ಸೇರ್ಕೋ ಅಂತ ಹೇಳಿ ತನ್ನ ಮನಸ್ಸನ್ನು ಕೇಳ್ತಾರೆ. ಈ ರಾಜಹಂಸವೇ ನೀನಲ್ಲಿ ಇದರಲ್ಲಿ ಪಂಜರದಲ್ಲಿ ಹೋಗಿ ಸೇರ್ಕೋಬೇಕು ಕೃಷ್ಣ. ತ್ವದೀಯ ಪದ ಪಂಕಜ. ಎಂಥ ಪಂಜರ ಅದು ಅಂತ ಹೇಳಿದ್ರೆ, ಕೃಷ್ಣನ ಪದ ಪಂಕಜ ಇದೆಯಲ್ಲ, ಶರಣಾರವಿಂದ ಇದೆಯಲ್ಲ, ಅದೇ ಒಂದು ಗೂಡು, ಅದ್ರಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ಲಿ ಅಂತ ಹೇಳಿ ಮನಸ್ಸನ್ನು ಹಾಗೆ ಗೂಡಿನ ಒಳಗಡೆ ಸೇರ್ಕೋಬೇಕು ಅಂತ ಹೇಳೋದು. ಏನಂತ ಹೇಳಿದ್ರೆ, ಬೇರೆ ಹೊರಗಡೆ ಇದ್ದರೆ ಅದು ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು. ಗೂಡು ಒಳಗಡೆ ಸೇರ್ಕೊಂಡ್ಬಿಟ್ರೆ, ಪಂಜರದೊಳಗೆ ಸೇರ್ಕೊಂಡ್ಬಿಟ್ರೆ ಅದು ಬೀಗ ಹಾಕ್ಬಿಡತ್ತೆ. ಭದ್ರವಾಗಿ ಅಲ್ಲೇ ನಾನು ವಾಸ ಮಾಡ್ಬೋದಪ್ಪ, ಅದು ಹೊರಗೆ ಬರಲ್ಲಪ್ಪ ಅಂಥೇಳಿ ಅಷ್ಟು ಇದಾಗಿ ಹೇಳ್ತಾರೆ. ಅದು ರಾಜಹಂಸ ಅಂತ ಹೇಳ್ತಾರೆ. ಅದು ಹೇಗೆ ನಡಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಹಂಸ ನೀರಿನಲ್ಲಿ ಹೀಗೆ ಹೀಗೆ ಮೆಲ್ಲಿಗೆ ಹೋಗುತ್ತಲ್ಲ, ಅದ್ರ ಗತಿ ಇದೆಯಲ್ಲ, ನೋಡೋಕ್ಕೆ ತುಂಬ ಸುಂದರವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ರಾಜಹಂಸ ಆಗಿಬಿಟ್ರೆ ಇನ್ನೂ ವಿಶೇಷವಾಗಿರುತ್ತೆ, ನೋಡೋದಕ್ಕೆ ಒಂದು ಸೌಂದರ್ಯ ಅಂತ ಹೇಳ್ತಾರೆ. ರಾಜಹಂಸ ಈಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕವಿಗಳೆಲ್ಲ ಅದನ್ನು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಇತ್ತು, ಒಂದು ಕಾಲದಲ್ಲಿ ಅಂತ ಹೇಳ್ತಾರೆ. ಇರಲಿ, ಅದನ್ನು ನಾವು ಈಗ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೆ, ಅದನ್ನು ಹೇಳ್ತಾರೆ. ಹಾಗೆ ಬರಲಿ ಅಂತ ಅದನ್ನು ಈಗಲೇ ಹೇಳ್ಬಿಡ, ಅದ್ಯೈವ ಅಂತ ಹೇಳ್ತಾರೆ. ಈಗಲೇ ಹೇಳ್ಬಿಡ್ತೀನಿ ನಾನಪ್ಪ, ಹೀಗೆ ರಾಜಹಂಸ, ಮನಸ್ಸು ರಾಜಹಂಸ ಹೋಗಿ ಸೇರಿಕೊಳ್ಳಿ ಅಂತ. ಯಾಕೆಂದರೆ ಆಮೇಲೆ ಪೋಸ್ಟ್ಪೋನ್ ಮಾಡಿದ್ರೆ ಈಗೇನು ಮಾಡ್ತಾರೆ ಎಲ್ಲ, ಆದರೆ ಅಯ್ಯೋ ಈ ಚಿಕ್ಕ ವಯಸ್ಸಲ್ಲಿ ಯಾಕಪ್ಪ ಇದೆಲ್ಲ ಇದು ಮಾಡ್ತೀಯಾ, ಎಲ್ಲ ಕೆಲಸ ಎಲ್ಲ ಆಗಲಿ, ರಿಟೈರ್ಮೆಂಟ್ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ದೇವ್ರ ಧ್ಯಾನ ಅಂತ ಹೇಳ್ತಾರಲ್ಲ. ರಿಟೈರ್ಮೆಂಟ್ ಆದಮೇಲೆ ಹೇಳ್ತಾರೆ, ಇಲ್ಲ ಈಗ ಯಾಕೆ ಇನ್ನು ಸ್ವಲ್ಪ, ಈಗ ತಾನೇ ರಿಟೈರ್ ಆಗಿದೆ, ಇನ್ನು ಸ್ವಲ್ಪ ಟೈಮ್ ಆಗಲಿ ಅಂತ ಹೇಳ್ಕೊಂಡು ಹೋಗೋದು. ಕೊನೆಗೆ ಇನ್ನೇನು ಪ್ರಾಣ ಪ್ರಯಾಣ ಸಮಯ ಬಂದುಬಿಡ್ತು ಅನ್ನೋವಾಗ ಜ್ಞಾಪಿಸ್ಕೊಳ್ಳೋಣ ಅಂಥೇಳಿ ಇದ್ದಕ್ಕಿದ್ದ ಹೇಗೆ ಜ್ಞಾಪಕ ಬರುತ್ತೆ? ಸಾಧ್ಯ ಇಲ್ಲ. ಸಂಸ್ಕಾರ ಇದ್ದಾಗ ಮಾತ್ರ ಹಾಗೇ ಬೆಳ್ಕೊಂಬಂದರೆ ಕೊನೆಯಲ್ಲಿ ಪ್ರಾಣ ಹೋಗೋ ಟೈಮಲ್ಲಿ ಜ್ಞಾಪಕ ಬರುತ್ತೆ. ಆವಾಗಲೂ ಒಂದು ಕಷ್ಟ ಇದೆಯಂತೆ, ಅದನ್ನು ಹೇಳ್ತಾರೆ. ಆ ಪ್ರಾಣ ಹೋಗೋ ಸಮಯದಲ್ಲಿ ಈ ಕಫವಾತ ಪಿತ್ತೈಹಿ ಕಂಠಾವರೋಧನವಿದವು, ಅಂದರೆ ಉಸಿರೆಲ್ಲ ಕಟ್ಟಿಬಿಡುತ್ತೆ. ಕಫವಾತ ಪಿತ್ತ ಎಲ್ಲ ಸೇರಿಕೊಂಡು ಒಂಥರ ಏರುಪೇರಾಗಿ ಕೊನೆಗೆ ಉಸಿರು ಕಟ್ಟಿಬಿಟ್ಟು ನೀನು ಗದ್ಗದ ಕಂಠನಾಗ್ಬಿಟ್ಟು ಹೊರಗಡೆ ಬರದೇ ಇದ್ದರೆ, ಮಾತಾಡೋಕ್ಕಾಗದೇ ಇರೋ ಸಂದರ್ಭ ಬಂದಾಗ ನೀನು ಸ್ಮರಣೆ ಎಲ್ಲಪ್ಪ ಬರುತ್ತೆ, ನನಗೆ ಕಷ್ಟ ಆಗುತ್ತಲ್ಲ. ಆವಾಗ ನೀನು ಹೆಸರಾದರೂ ಹೇಗೆ ಹೇಳೋಕ್ಕಾಗತ್ತೆ, ಕಷ್ಟ ಆಗುತ್ತಲ್ಲ. ಅದರಿಂದ ಈಗಲೇ ಹೇಳ್ಬಿಡ್ತೀನಿ ಅಂತ. ಅದನ್ನೇ ಪೆರಿಯಾಳ್ವಾರ್ ಇದೊಂಥರ ತಮಾಷೆ ತಮಿಳಲ್ಲಿ ಹೇಳ್ತಾರೆ, ಅಪ್ಪೋದೇ ಕಿಪ್ಪೋದೇ ಚೊಲ್ಲಿ ವೈತೇನಂತ. ಕೊನೆ ಕಾಲದಲ್ಲಿ ನನಗೆ ಹೇಳೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅದರಿಂದ ಆವಾಗ ಹೇಳಬೇಕಾಗಿರೋದನ್ನು ಈಗಲೇ ಹೇಳ್ಬಿಡ್ತೇನಪ್ಪ, ನನ್ನ ಕಂಠ ಚೆನ್ನಾಗಿದೆ, ಮನಸ್ಸೆಲ್ಲ ಚೆನ್ನಾಗಿದೆ, ಆ್ಯಕ್ಟಿವ್ ಆಗಿದೆ, ಅದಕ್ಕೆ ಹೇಳ್ಬಿಡ್ತೀನಿ ಅಂತ ಹೇಳಿ ಅಪ್ಪೋದೇ ಕಿಪ್ಪೋದೇ ಚೊಲ್ಲಿ ವೈತೇನಂತಾರಲ್ಲ. ಹಾಗೆ ಇವರು ಕೂಡ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ ಅಂತ ಹೇಳ್ತಾರೆ. ಹೀಗೆ ಮತ್ತೊಂದು ಶ್ಲೋಕ, ಪಾದಾಂಭೋಜೇ ವರದ ಭವತೋ ಭಕ್ತಿನಾಮಂ ಪ್ರಯಚ್ಛ. ಇದು ತುಂಬ ಚೆನ್ನಾಗಿದೆ. ಇದೇನೆಂದರೆ, ಸಂಸಾರ ಅನ್ನೋದು ಒಂಥರ ಸಮುದ್ರ ತರಹ. ಅದು ಸಮುದ್ರ, ಸರೋವರ, ನಾನಾ ತರಹ ಹೇಳ್ತಾರೆ ಅದನ್ನು. ಇದೆಲ್ಲ ತುಂಬ ತೊಂದರೆ ಕೊಡುತ್ತೆ ನಮಗೆ. ಇದರಲ್ಲಿ ಈ ಒಂದು ಕಷ್ಟದಲ್ಲಿ, ಸಂಸಾರದಲ್ಲಿ ಮುಳುಗ್ಬಿಟ್ಟಿದ್ದೀವಿ ನಾವು. ಮುಳುಗ್ಬಿಟ್ಟಾಗ ಅಯ್ಯೋ ಮುಳುಗ್ತಾ ಇದ್ದೀನಿ ಅವಾಗ ಅವನಿಗೆ, ಅಂಥ ಮನುಷ್ಯನಿಗೆ ಆಶ್ರಯ ಬೇಕೇ ಬೇಕು. ಯಾವುದಾದ್ರೂ ಒಂದು ಬೋಟ್ ಬೇಕು, ಒಂದು ಹಡಗು ಸಿಕ್ಕಿಬಿಡಬೇಕು. ಸಿಕ್ಬಿಟ್ರೆ ಹಬ್ಬ ಅನ್ನೋದು ಕೂತ್ಕೊಂಡ್ಬಿಡ್ತೀನಿ, ಇದು ದಾಟ್ಬಿಡ್ತೀನಿ ನಾನು ಇದನ್ನು, ಸಮುದ್ರವನ್ನು ಅಥವಾ ನದಿಯನ್ನು ಅಂತ ಹೇಳ್ಕೊತಾನಲ್ಲ. ಆ ಟೈಮಲ್ಲಿ ಅವನ ಮನಸ್ಸನ್ನು ನೋಡಬೇಕು. ಅಯ್ಯೋ ಮುಳುಗ್ತಾ ಇದ್ದೀನಿ ಯಾವುದೋ ಆಶ್ರಯ ಸಿಕ್ಕತ್ತಾ ಅಂತ ಒದ್ದಾಡ್ತಾ ಇರುವಾಗ ಒಂದು ಹಡಗು ಸಿಕ್ಬಿಟ್ರೆ ಹೇಗಿರುತ್ತೆ? ಹಾಗೆ ಸಂಸಾರದಲ್ಲಿ ನಾನು ಸಿಗಾಕೊಂಡಿದ್ದೀನಪ್ಪ, ನನಗೊಂದು ಬೇಕು, ಒಂದು ಹಡಗು ಬೇಕು. ಆ ಹಡಗು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ಭಕ್ತಿನಾಮಂ ಪ್ರಯಚ್ಛ, ನೀನೇ ಕೊಡಬೇಕಪ್ಪ. ಯಾವ ಹಡಗನ್ನು ಕೇಳ್ತಾ ಇದ್ದೀನಿ, ಈ ಹಡಗಲ್ಲ, ಭಕ್ತಿ ಅನ್ನೋ ಹಡಗನ್ನು ಕೊಡು ಅಂತ ಹೇಳಿ ಭಕ್ತಿನಾಮಂ ಪ್ರಯಚ್ಛ ಎಂಬುದಾಗಿ ಕೇಳ್ತಾ ಇದ್ದಾರೆ. ಎಂಥ ಭಕ್ತಿ ಅಂತ ಹೇಳಿದ್ರೆ, ಯಾರಲ್ಲಿ ಭಕ್ತಿ ಅಂತ ಹೇಳಿದ್ರೆ, ಪಾದಾಂಭೋಜೇ ವರದ ಭವತು, ನಿನ್ನ ಪಾದಾಂಭೋಜ ಇದೆಯಲ್ಲ, ಅಂಭೋಜ ಅಂದರೆ ತಾವರೆ, ಅದರಲ್ಲಿ ಒಂದು ಭಕ್ತಿಯನ್ನು ನನಗುಂಟು ಮಾಡಪ್ಪ. ಎಲ್ಲ ನೋಡಿ, ಪಾದಾರವಿಂದಗಳಲ್ಲಿ ಭಕ್ತಿ ಬೇಕು, ಪಾದಾರವಿಂದಗಳು ಭಕ್ತಿ ಬೇಕು, ನಿನ್ನಲ್ಲಿ ಭಕ್ತಿ ಬೇಕು, ಇದನ್ನೇ ಕೇಳ್ತಾ ಇದ್ದಾರೆ. ಅವರು ಕೇಳೋದೆಲ್ಲ ಅಂಥದ್ದೇನೆ, ಇನ್ಯಾವ ಒಂದು ಪ್ರಾರ್ಥನೆಯೂ ಇಲ್ಲ. ಅದನ್ನು ಚೆನ್ನಾಗಿ ಗಮನಿಸಬೇಕು. ಹಾಗೆ ಮತ್ತೊಂದು ಹೇಳ್ತಾರೆ, ಮಧ್ಯೇನ ಅಂಜಲಿನ ನತೇನ ಶಿರಸ. ಇದು ಕೂಡ ನಮ್ಮ ಶ್ರೀರಂಗ ಗುರು ಭಗವಂತರಿಗೆ ತುಂಬ ಪ್ರಿಯವಾದದ್ದು. ಇದನ್ನು ಹಾಡ್ತಾ ಇದ್ದರು. ಮಧ್ಯೇನಾಂಜಲಿನ ನತೇನ ಶಿರಸ
ಗಾತ್ರೈಃ ಸರೋಮೋದ್ಗಮೈಃ ಕಂಠೇನ ಸ್ವರಗದ್ಗತೇನ ನಯನೇನ ಉತ್ಕೀರ್ಣ ಬಾಷ್ಪಾಂಬುನಾ ನಿತ್ಯಂ ತ್ವಚ್ಚರಣಾರವಿಂದೈವಲ ಧ್ಯಾನಾಮೃತಾಸ್ವಾದಿನಾಂ ಅಸ್ಮಾಕಂ ಸರಸೀರುಹಾಕ್ಷ ಸತತಂ ಸಂಪದ್ಯತಾಂ ಜೀವಿತಂ ಎಂಬುದಾಗಿ ಹೇಳ್ಕೊತಾರೆ. ಇಲ್ಲೂ ಒಂದು ಪ್ರಾರ್ಥನೆ ಇದೆ. ಪ್ರಾರ್ಥನೆ ಏನಪ್ಪ ಅಂತ ಹೇಳಿದ್ರೆ, ಸತತಂ ಸಂಪದ್ಯತಾಂ ಜೀವಿತಂ ಅಸ್ಮಾಕಂ ಸರಸೀರುಹಾಕ್ಷ. ಹೇಗೆ ನಾನು ಕೇಳ್ತೀನಿ ಅಂತ ಹೇಳಿದ್ರೆ, ಬದ್ಧೇನಾಂಜಲಿನ ತಲೆಬಾಗಿ ಅಂಜಲಿಬದ್ಧನಾಗಿ, ಕೈಯನ್ನು ಮುಗಿದು ಅಂಜಲಿಬದ್ಧನಾಗಿ ನಾನು ಕೇಳ್ತೀನಿ, ಪ್ರಾರ್ಥನೆ ಮಾಡ್ಕೋತೀನಿ. ನಥೇನ ಶಿರಸ, ತಲೆಬಾಗಿ ಕೇಳ್ತೀನಿ. ಗಾತ್ರೈ ಸರೋಮೋದ್ಗಮೈಹಿ, ಹಾಗೆ ನನ್ನ ಮೈಯೆಲ್ಲ ಒಂಥರ ಇದಾಗಿದೆ. ಆ ಕಂಠೇನ ಸ್ವರ ಗದ್ಗತೇನ, ಆ ಕಂಠ ಎಲ್ಲ ಸ್ವರ ಎಲ್ಲ ಗದ್ಗತವಾಗಿದೆ. ಹಾಗೆ ನಯನೇನೋದ್ಗೀರ್ಣ ಬಾಷ್ಪಾಂಬುನ, ನಯನದಲ್ಲಿ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಉದ್ಗೀರ್ಣ ಬಾಷ್ಪಾಂಬನ ಹರಿದು ಬರ್ತಾ ಇದೆ ಹೊರಗೆ. ಅಂದರೆ ಭಕ್ತನಾಗಿ ಪ್ರಾರ್ಥನೆ ಮಾಡ್ಕೋತಾನೆ, ತುಂಬ ಅತ್ಯಂತ ಭಕ್ತಿಯಿಂದ ಭಗವಂತನ ಬೇಡ್ಕೋತಾ ಇದ್ದಾನೆ. ಆ ಬೇಡಿಕೆ ಸಂದರ್ಭದಲ್ಲಿ ಏನೇನಾಗತ್ತೆ ಅನ್ನೋದನ್ನು ಚೆನ್ನಾಗಿ ವರ್ಣಿಸ್ತಾರೆ. ಇಷ್ಟು ಕೂಡ ಆಗುತ್ತೆ ಅವನಿಗೆ. ತುಂಬ ದೀನನಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾನೆ. ಕೈ ಮುಗಿದಾಗ ತಾನಾಗೆ ಶಿರಸ್ಸು ಬಾಗಿ ಬರುತ್ತೆ. ಹಾಗೆ ಅವನಿಗೆ ಏನು ಹೇಳೋದು ಗೊತ್ತಾಗಲ್ಲ. ಹಾಗೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋತಾ ಇರುವಾಗ, ಭಕ್ತಿಯನ್ನು ಪ್ರಾರ್ಥನೆ ಮಾಡ್ಕೋತಾ ಇರುವಾಗ ತಾನಾಗೆ ಗದ್ಗದ ಕಂಠನಾಗಿ ಅದು ಇರುತ್ತೆ. ಆಮೇಲೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ಹರಿಯುತ್ತೆ. ಹಾಗೆ ನಿತ್ಯಂ ತ್ವಚ್ಚರಣಾರವಿಂದಯುಗಲ ಧ್ಯಾನಾಮೃತ, ಧ್ಯಾನ ಅನ್ನೋ ಅಮೃತ ಆಸ್ವಾದನೆ ಮಾಡಬೇಕಪ್ಪ. ನಿನ್ನ ಪಾದದ ಒಂದು ಅರವಿಂದಗಳ ಒಂದು ಧ್ಯಾನ ಇದೆಯಲ್ಲ, ಅದನ್ನು ನನಗೆ ಕರುಣಿಸಪ್ಪ. ಅಸ್ಮಾಕಂ ಸರಸೀರುಹಾಕ್ಷ ಸತತಂ, ಯಾವಾಗಲೂ ಅದನ್ನು ದಯಪಾಲಿಸಪ್ಪ ಅಂಥೇಳಿ ಅವನ ಪಾದವನ್ನೇ ನೋಡ್ತಾ ಸ್ಮರಿಸುತ್ತಾ ಇದನ್ನು ಪ್ರಾರ್ಥನೆ ಮಾಡ್ಕೋತಾ, ಇದನ್ನು ಮಾತ್ರ ನನಗೆ ಕೊಟ್ಬಿಡಪ್ಪ, ದಯಪಾಲಿಸಪ್ಪ ಅಂತ ಕೇಳ್ತಾರೆ. ಸಂಪದ್ಯತಾಂ ಜೀವಿತಂ, ಹಾಗೆ ಮಾಡಿ ನನ್ನ ಜೀವವನ್ನು ಉದ್ಧಾರ ಮಾಡಪ್ಪ ಎಂಬುದಾಗಿ ಅವರ ಒಂದು ಪ್ರಾರ್ಥನೆಯಾಗಿದೆ. ಹೀಗೆ ಒಂದೊಂದೇ ಪ್ರಾರ್ಥನೆ ಮಾಡ್ಕೋತಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋ ವಿಚಾರ ಬೇರೆ ಬೇರೆ ತರಹ ಇದೆ, ಟೈಪಲ್ಲಿದೆ, ಅದೆಲ್ಲ ಮಾಡ್ತಾರೆ. ಮತ್ತು ಮತ್ತೊಂದರಲ್ಲಿ ಹೀಗೆ ಎಲ್ಲ ಸ್ತೋತ್ರಗಳಲ್ಲೂ ಇದು ಕಾಣುತ್ತೆ. ಕೆಲವು ವಿಶೇಷವಾಗಿರೋದನ್ನು ನಾನು ಮಾತ್ರ ಆರಿಸ್ಕೊಂಡು ಹೇಳ್ತಾ ಇದ್ದೀನಿ. ತತ್ವಂ ಪ್ರಸೀದ ಭಗವನ್, ತತ್ವಂ ಪ್ರಸೀದ ಭಗವನ್ನೇ ಕುರು ಮಯ್ಯನಾಥೆ ವಿಷ್ಣೋ ಕೃಪಾಂ ಪರಮ ಕಾರುಣಿಕಃ ಕಿಲತ್ವಂ ಸಂಸಾರ ಸಾಗರ ನಿಮಗ್ನಮನಂತ ದೀನಂ ಉದ್ಧರ್ತುಮರ್ಹಸಿ ಹರೇ ಪುರುಷೋತ್ತಮೋಸಿ. ನಿನಗೇಪ್ಪ ಉದ್ಧಾರ ಮಾಡೋ ಅಂಥ ಶಕ್ತಿ ಇರೋದು. ಉದ್ಧರ್ತುಮರ್ಹಸಿ ಹರಿಯೇ ಪುರುಷೋತ್ತಮೋಸಿ, ಪುರುಷೋತ್ತಮನಾಗಿರೋ ನೀನು. ಏನು ಉದ್ಧಾರ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ, ಸಂಸಾರ ಸಾಗರ ನಿಮಗ್ನಂ ಅನಂತ ದೀನಂ, ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದೀನಿ ನಾನು, ದೀನನಾಗಿದ್ದೀನಿ. ನನ್ನನ್ನು ಉದ್ಧಾರ ಮಾಡೋ ಶಕ್ತಿ ನಿನಗೇ ಇದೆಪ್ಪ, ನೀನೇ ಮಾಡಬೇಕು. ಯಾತಕ್ಕೆ ಅಂದರೆ ವಿಷ್ಣು ಕೃಪಾಂ ಪರಮ ಕಾರುಣಿಕಃ, ನೀನು ಪರಮ ಕಾರುಣಿಕನಾಗಿದ್ದೀಯಾ ನೀನು. ಅದರಿಂದ ಖಂಡಿತ ನನ್ನ ಕೈ ಬಿಡಲ್ಲ, ಮಾಡ್ತೀಯಾ, ಉದ್ಧಾರ ಮಾಡ್ತೀಯಾ, ಅದಕ್ಕೆ ದಯಪಾಲಿಸಪ್ಪ ಅಂತ ಹೇಳಿ ಕೇಳ್ತಾ ಇದ್ದಾರೆ. ತತ್ವಂ ಪ್ರಸೀದ ಭಗವನ್ ಕುರು ಮಯ್ಯನಾಥೆ, ಮಯಿ ಅನಾಥೆ, ಅನಾಥನಾಗಿರುವ ನನ್ನಲ್ಲಿ ಪ್ರಸೀದ, ನನ್ನನ್ನು ದೃಷ್ಟಿಸಿ ನೋಡು, ಪ್ರಸನ್ನನಾಗು ಭಗವಂತ, ನನಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೋತಾರೆ. ಹೀಗೆ ಅವರು ಪ್ರಾರ್ಥನೆ ಮಾಡೋದೆಲ್ಲ ಸಂಸಾರ ಚಕ್ರದಲ್ಲಿ ಬಿದ್ದಿದ್ದೇನೆ, ಅದರಿಂದ ನನ್ನ ಕಾಪಾಡಬೇಕು ಅನ್ನೋ ಒಂದು ವಿಷಯವನ್ನೇ ವಿಶೇಷವಾಗಿ ಕೇಳ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು. ಇನ್ನು ಅವರು ಭಗವಂತ ಸುಮ್ಮನೆ ಸ್ತೋತ್ರ ಮಾಡ್ತಾರೆ, ಅವನ ಹೆಸರುಗಳು ಹೇಳ್ಕೊಂಡು ಹೋಗ್ತಾರೆ. ಇದು ಒಂಥರ ಭಕ್ತರಿಗೆ ವಿಶೇಷವಾಗಿ ತುಂಬ ಪ್ರೀತಿ ಉಕ್ಕಿ ಹರಿದಾಗ ಅವನ ನಾನಾ ತರಹ ಅವನ ಹೆಸರು ಹೇಳ್ಕೊಂಡಿರೋದು, ಬರೀ ಹೆಸರುಗಳು ಹೇಳೋದು. ಅದಕ್ಕೆಲ್ಲ ಅರ್ಥ ಆಗಿರ್ತಲ್ಲ, ಏನು ಕೇಳಬಾರ್ದು. ಅರ್ಥ ಇರುತ್ತೆ, ಇಲ್ಲ ಅಂತಲ್ಲ.
ಅದನ್ನು ಆ ಟೈಮಲ್ಲಿ ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ. ಒಂದಾದ್ಮೇಲೆ ಒಂದಕ್ಕೊಂದು ಲಿಂಕ್ ಎಲ್ಲ ಕೇಳಬಾರದು. ಒಂದು 4 ಹೆಸರು ಹೇಳಿದ್ರೆ ಈ ಹೆಸರಿಗೆ ರಾಮನಿಗೇನೋ ಕೃಷ್ಣನಿಗೇನೋ ರಾಮನಿಗೂ ಕೃಷ್ಣನಿಗೂ ಸಂಬಂಧ ಅದೆಲ್ಲ ಏನು ಕೇಳೋಕೆ ಹೋಗಬಾರ್ದು. ಏನು ಬರುತ್ತೋ ಅದು ಅಷ್ಟೇ. ಅದನ್ನು ಹೇಳುವಾಗ ಈ ಕೃಷ್ಣನ ಜ್ಞಾಪಿಸ್ಕೊಂಡಾಗ ಕೃಷ್ಣ ಅಂತ ಕರೀತಾರೆ, ಅಥವಾ ವೇಣುಗೋಪಾಲ ಅಂತ ಕರಿಬಹುದು. ಗೋಪಾಲನಾಗಿ ಇರ್ತಾನೆ ಅವನು. ಮುರಳೀಧರ ಅಂತ ನೆಕ್ಸ್ಟ್ ಪದ ಬರಬಹುದು. ಮುರಳೀಧರ ಅಂದರೆ ಅವನು ವೇಣು ಹಿಡ್ಕೊಂಡು ಮುರಳಿಯನ್ನು ಹಿಡ್ಕೊಂಡು ವಾದನ ಮಾಡ್ತಾ ಇರುವಂಥ ದೃಶ್ಯ ಅವ್ರು ಕಂಡಿರಬಹುದು. ಅದಕ್ಕೋಸ್ಕರ ಅದನ್ನು ಹೇಳ್ತಾರೆ. ಹೀಗೆ ಅವರಿಗೆ ದರ್ಶನ ಆಗ್ತಾ ಇರೋದನ್ನು ಹಾಗಾಗಿಯೇ ಒಂದು ಪದದಲ್ಲಿ ಹೇಳುವಂಥ ಒಂದು ಸಂದರ್ಭವೂ ಇರಬಹುದು, ಹಾಗಾಗಿರ್ಬಹುದು. ಅಥವಾ ಸುಮ್ಮನೆ ಅವನ ಹೆಸರು ಹೇಳೋದೇ ಒಂದು ಖುಷಿ, ಅದಕ್ಕೋಸ್ಕರ ಹೇಳ್ತಿರ್ತಾರೆ, ಪ್ರೀತಿಯಿಂದ ಹೇಳ್ತಾ ಇರ್ತಾರೆ, ಹಾಗೂ ಆಗೋದುಂಟು. ಹೀಗೆ ನಾನಾ ತರಹ ಆಗುತ್ತೆ. ಅದಕ್ಕೆಲ್ಲ ಅರ್ಥಗಳನ್ನು ಕೇಳಬಾರ್ದು. ಈ ಮಗುವನ್ನು ಮುದ್ದು ಮಾಡುವಾಗ ಚೆನ್ನಿಮೆ ಅಂತೆಲ್ಲ ಹೇಳ್ತಾ ಇರುವಾಗ ಎಲ್ಲಿ ಚಿನ್ನ ಎಲ್ಲಿದೆ ಅಂತೆಲ್ಲ ಕೇಳಬಾರ್ದು. ಹಾಗಲ್ಲ, ಅದನ್ನು ಪ್ರೀತಿ ಉಕ್ಕಿದಾಗ ಆ ಪದಗಳು ಬಂದುಬಿಡುತ್ತೆ. ಇಲ್ಲಿ ಆ ಪದಗಳೇನೆಂದರೆ ಭಗವಂತನ ಹೆಸರುಗಳು, ನಾಮಗಳು, ಅನಂತವಾದ ನಾಮಗಳು ಅದರಲ್ಲಿ ಬರುತ್ತೆ ಅಂತ. ಅದಕ್ಕೆಲ್ಲ ಕೆಲವು ಸ್ಯಾಂಪಲ್ ಇದೆ. ಸುಮ್ಮನೆ ಅದನ್ನು ಎಲ್ಲೆಲ್ಲಿ ಬರುತ್ತೆ ಅಂತ ಸುಮ್ಮನೆ ಹಾಗೆ ಹೇಳ್ತೀನಿ. ಇದಕ್ಕೆಲ್ಲ ಅರ್ಥ ಏನು ಕೇಳಬೇಕಾಗಿಲ್ಲ, ಕೆಲವುದಕ್ಕೆ ಅರ್ಥ ಬೇಕಾಗತ್ತೆ. ಅದಕ್ಕೋಸ್ಕರ ಮೊದಲನೇ ಶ್ಲೋಕವೇ ನೋಡಿ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತಪ್ರಿಯೇತಿ ಭವಲುಂಠನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪನಂ ಪ್ರತಿಪದಂ ಕುರುಮೇ ಮುಕುಂದ. ಹೀಗೆ ಇದೆಲ್ಲ ಮುಂದಿಂದು. ಜಯತು ಜಯತು ದೇವೋ ದೇವಕೀ ನಂದನೋಯಂ ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪ. ಜಯತು ಜಯತು ಜಯವಾಗಲಿ ಜಯವಾಗಲಿ ಅಂತ ಭಗವಂತನಿಗೆ ಜಯವಾಗಲಿ ಜಯವಾಗಲಿ ಅಂತ ಕೊಂಡಾಡ್ತಾರೆ ಅವರು. ಜಯತು ಜಯತು ಮೇಘಶ್ಯಾಮಲ ಕೋಮಲಾಂಗೋ ಜಯತು ಜಯತು ಪೃಥ್ವೀ ಭರನಾಶೋ ಮುಕುಂದ. ಹಾಗೆ ನೋಡಿ, ಈ ಥರ ಹೆಸರುಗಳು ಹೇಳೋದನ್ನೇ ಹೇಳ್ತಾ ಬರ್ತೀನಿ. ಚಿಂತಯಾಮಿ ಹರಿಮೇವ ಸಂತತಂ ಮಂದ ಮಂದ ಹಸಿತಾನನಾಂಬುಜಂ ನಂದಗೋಪತನಯಂ ಪರಾತ್ಪರಂ ನಾರದಾದಿ ಮುನಿಬೃಂದವಂದಿತಂ. ಚಿಂತಯಾಮಿ ಹರಿಮೇವ ಸಂತತಂ, ಸದಾ ಕಾಲದಲ್ಲೂ ಹರಿಯನ್ನೇ, ಹರಿಮೇವ ಸಂತತಂ ಚಿಂತಯಾಮಿ, ಜ್ಞಾಪಿಸ್ಕೋತೀನಿ ನಾನು. ಯಾತಕ್ಕೆ ಅಂತ ಹೇಳಿದ್ರೆ ಮಂದ ಮಂದ ಹಸಿತಾನನಾಂಬುಜಂ, ಅವರಿಗೆ ಕಾಣಿಸ್ಬಿಡ್ತು ಮಂದಹಾಸದಿಂದ ಆಗಿದ್ದನ್ನು ನೋಡ್ಬಿಟ್ರು. ಅವ್ರ ಮುಖಾರವಿಂದ ಅರವಿಂದ ಅದು ಮಂದಸ್ಮಿತ ಕಾಣಿಸ್ತು. ಅದನ್ನೇ ಚಿಂತನೆ ಮಾಡ್ತೀನಿ ನಾನು ಅಂತ ಸಂತೋಷಪಟ್ಟು ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಹೇ ಗೋಪಾಲಕ, ಹೇ ಕೃಪಾಚಲನಿಧೆ, ಹೇ ಸಿಂಧು ಕನ್ಯಾಪತೆ, ಹೇ ಕಂಸಾಂತಕ, ಹೇ ಗಜೇಂದ್ರ ಕರುಣಾಪಾರೇಣ, ಹೇ ಮಾಧವ, ಹೇ ರಮಾನುಜ, ಹೇ ಜಗತ್ರಯ ಗುರು, ಹೇ ಪುಂಡರೀಕಾಕ್ಷಮಾಂ, ಹೇ ಗೋಪೀಜನನಾಥ ಪಾಲಯ ಪರಂ ಜಾನಾಮಿ ನ ತ್ವಾಂ ವಿನಾ. ನಿನ್ನನ್ನು ಬಿಟ್ಟು ಇನ್ಯಾರು ನನಗೆ ಗೊತ್ತಿಲ್ಲಪ್ಪ ಅಂತ ಮುಗಿಸ್ತಾರೆ. ಜಾನಾಮಿ ನ ತ್ವಾಂ ವಿನಾ, ಇನ್ಯಾವ ದೇವರು ನನಗೆ ಬೇಡ ಅಂತಲೇ ಅರ್ಥ ಆಗಿದ್ದಕ್ಕೆ. ನೀನೊಬ್ಬನೇ ಬೇಕು, ಇನ್ನೊಬ್ಬನೇ ಸಾಕು, ಇನ್ಯಾರು ಬೇಡ ಅಂಥೇಳಿ ಇಷ್ಟು ಜನ ಹೆಸರು ಹೇಳಿದ್ರೆ ಎಲ್ಲರೂ ಬೇರೆ ಬೇರೆ ಹೆಸರುಗಳಿರ್ಬೋದು. ಎಲ್ಲ ಒಬ್ಬನೇ ಭಗವಂತನಿಗೆ ಬೇರೆ ಹೆಸರುಗಳು ಅಂತ, ಕೃಷ್ಣನಿಗೆ ಬೇರೆ ಹೆಸರುಗಳು ಅಂತ ಅದನ್ನು ತೋರಿಸ್ತಾ ಇದೆ. ಹಾಗೆ ಮತ್ತೊಂದು ನೋಡಿ. ಶ್ರೀನಾಥ ನಾರಾಯಣ ವಾಸುದೇವ, ಶ್ರೀಕೃಷ್ಣ ಭಕ್ತ ಪ್ರಿಯ ಚಕ್ರಪಾಣೆ, ಶ್ರೀ ಪದ್ಮನಾಭ ಅಚ್ಯುತ ಕೈಟಭಾರೆ, ಶ್ರೀರಾಮ ಪದ್ಮಾಕ್ಷ ಹರೇ ಮುರಾರೇ. ಪದಗಳೆಲ್ಲ ಸುಲಭವಾಗಿದೆ, ಹಾಗೆ ಅರ್ಥ ಮಾಡ್ಕೋಬೋದು. ಹಾಗೆ ಮತ್ತೊಂದು ಇದು ಚೆನ್ನಾಗಿದೆ. ನಮಾಮಿ ನಾರಾಯಣ ಪಾದ ಪಂಕಜಂ, ಕರೋಮಿ ನಾರಾಯಣ ಪೂಜನಂ ಸದಾ, ವದಾಮಿ ನಾರಾಯಣ ನಾಮ ನಿರ್ಮಲಂ, ಸ್ಮರಾಮಿ ನಾರಾಯಣ ತತ್ವಮವ್ಯಯಂ. ಹೇಗೆಲ್ಲ ಮಾಡಬಹುದು ಅನ್ನೋದನ್ನು ಹೇಳ್ತಾರೆ. ನಾರಾಯಣ ಪಾದ ಪಂಕಜವನ್ನೇ ನಾನು ನಮಸ್ಕರಿಸ್ತೇನೆ. ಪೂಜೆ ಮಾಡಿದ್ರೆ ಅವನನ್ನೇ ಪೂಜೆ ಮಾಡ್ತೀನಿ, ನಾರಾಯಣನೇ ಪೂಜೆ ಮಾಡ್ತೀನಿ. ಕರೋಮಿ ನಾರಾಯಣ ಪೂಜನಂ ಸದಾ, ಸದಾ ಕಾಲದಲ್ಲೂ. ವದಾಮಿ, ಏನಾದರೂ ಮಾತಾಡಬೇಕು ಅಂತ ಹೇಳಿದ್ರೆ ವದಾಮಿ ನಾರಾಯಣ ನಾಮ ನಿರ್ಮಲಂ, ಅವನ ಒಂದು ನಾಮವನ್ನೇ ನಾನು ಹೇಳ್ತಾ ಇರ್ತೀನಿ. ಹಾಗೆ ನನ್ನ ಮನಸ್ಸು ಯಾವಾಗಲೂ ಭಗವಂತನನ್ನೇ, ನಾರಾಯಣನೇ ಚಿಂತನೆ ಮಾಡ್ತಾ ಇರಲಿ. ಸ್ಮರಾಮಿ ನಾರಾಯಣ ತತ್ವಮವ್ಯಯಂ ಅಂತ ಹೇಳೋದನ್ನು ನೋಡ್ತಾರೆ. ಮತ್ತು ಇದು ಈಗ ಸ್ಯಾಂಪಲ್ಗೆ ಕೆಲವೆಲ್ಲ ಹೇಳಿದ್ದೀನಿ. ಈ ಥರದ್ದು ಸುಮ್ಮನೆ ದೇವರ ಹೆಸರುಗಳನ್ನು ಹೇಳ್ತಾ ಹೋಗೋದು ಅಂತ. ಮತ್ತೊಂದು ಇವರು ಇದರ ಶ್ಲೋಕದಲ್ಲಿ ಸ್ತೋತ್ರದಲ್ಲಿ ವಿಶೇಷವಾಗಿರೋದೇನಪ್ಪ ಅಂತ ಹೇಳಿದ್ರೆ,
ನಮ್ಮ ಒಂದು ಇಂದ್ರಿಯಗಳಿದೆಯಲ್ಲ ಅದಕ್ಕೆ ಒಂದು ಕಮ್ಯಾಂಡ್ ಕೊಡ್ತಾರೆ, ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಅದು ಚೆನ್ನಾಗಿದೆ. ನಮಗೊಂದು ಪಾಠದ ತರಹ ಅದು. ಅದರ ಜೊತೆಗೆ ಅವರ ಒಂದು ಮನಸ್ಸು ಆಗಿದೆ, ಅದನ್ನು ಹೇಳ್ತಾರೆ, ಅದನ್ನು ಗಮನಿಸಬಹುದು. ಇದು ಶ್ರೀರಂಗ ಗುರು ಭಗವಂತರಿಗೆ ತುಂಬ ಇಷ್ಟವಾದದ್ದು. ಇದನ್ನು ರಾಘವಾಗಿ ಅವರು ಆರಂಭದಿಂದಲೇ ಇದನ್ನು ಹೇಳೋರು. ಯಪ್ಪ ಅಂತ ಹೇಳಿದ್ರೆ, ಜಿಹ್ವೇ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜಾಂ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯ ಅಚ್ಯುತ ಕಥಾ ಶ್ರೋತ್ರದ್ವಯತ್ವಂ ಶೃಣು ಕೃಷ್ಣಂ ಲೋಕಯ ಲೋಚನದ್ವಯ ಹರೇ ಗಚ್ಚಾಂಗ್ರಿಮಾಲಯಂ ಜಿಘ್ರಘ್ರಾಣ ಮುಕುಂದ ಪಾದ ತುಳಸೀಂ ಮೂರ್ಧನ್ನಮಾಧೋಕ್ಷಜಂ. ಜ್ಞಾನೇಂದ್ರಿಯಗಳು ಬಂತು, ಕರ್ಮೇಂದ್ರಿಯಗಳು ಬಂತು, ಎಲ್ಲದಕ್ಕೂ ಒಂದು ಕೆಲಸ ಅಸೈನ್ ಮಾಡಿಬಿಡ್ತಾರೆ. ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಅಂತ ಹೇಳ್ತಾರೆ. ಒಂದೊಂದಕ್ಕೂ ಅದರದ್ದೇ ಆದ ಕೆಲಸ. ಅದನ್ನು ಮಾಡದೆ ಹೋದರೆ, ಅದನ್ನು ಹೇಳದೆ ಹೋದರೆ ಅವುಗಳೆಲ್ಲ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಅದನ್ನು ತಪ್ಪಿಸಿ ಅಂತ ಹೇಳಿದ್ರೆ ಅಗತ್ಯವಾಗಿ ಮಾಡೋದನ್ನು ಮಾಡಲಿ. ಅದನ್ನು ಬಿಟ್ಟು ಉಳಿದೆಲ್ಲ ಲೋಕ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡೋದು ಮಾಡಲಿ. ಅದನ್ನು ಬಿಟ್ಟು ಉಳಿದ ಸಮಯದಲ್ಲಿ ಆದಷ್ಟು ಇದನ್ನೇ ಮಾಡಬೇಕು, ಇವರು ಹೇಳೋದನ್ನೇ ಮಾಡಬೇಕು. ಆವಾಗ ಒಂದು ಸಾರ್ಥಕ್ಯ ಉಂಟಾಗುತ್ತೆ ಮತ್ತು ಭಕ್ತಿ ವೃದ್ಧಿ ಆಗುತ್ತೆ. ಕೊನೆಗೆ ಮೋಕ್ಷವನ್ನು ನಾವು ಪಡೆಯಬಹುದು ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಜಿಹ್ವೇ ಕೀರ್ತಯ ಕೇಶವಂ, ಕೇಶವನ್ನು ಕೀರ್ತನೆ ಮಾಡು ಜಿಹ್ವೆಯೇ, ನಾಲಿಗೆಯೇ ಕೇಶವನ್ನು ಕೀರ್ತನೆ ಮಾಡು ಅಂತ ಒಂದು ಆದೇಶವನ್ನು ಕೊಡ್ತಾರೆ. ಮುರರಿಪುಂ ಚೇತೋ ಭಜ ಶ್ರೀಧರಂ, ಚೇತೋ ಭಜ. ಮುರರಿಪುವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಒಂದು ಕೇಶವ ಅಂತ ಕರೀತಾರೆ, ಮುರರಿಪು ಅಂತ ಕರೀತಾರೆ, ಶ್ರೀಧರ ಅಂತ ಕರೀತಾರೆ, ಅಚ್ಯುತ ಅಂತ ಕರೀತಾರೆ. ಬೇರೆ ಬೇರೆ ಹೆಸರುಗಳನ್ನು ಉಪಯೋಗಿಸಿದ್ದಾರೆ. ಅಂದರೆ ಒಂದು ಅಡ್ರೆಸ್ ಮಾಡುವಾಗ ಹೀಗೆ, ಚೇತೋ ಭಜ, ಮನಸ್ಸೇ ನೀನು ಮುರರಿಪುವನ್ನು, ಮುರರಿಪು ಅಂತ ಹೇಳಿದ್ರೆ ಮುರನಿಗೆ ಶತ್ರುವಾಗಿರೋವನು. ಮುರ ಅಂದರೆ ಮುರಾಸುರ ಅಂತ ಒಬ್ಬ ಇದ್ನಲ್ಲ, ನರಕಾಸುರನ ವಧೆ ಮಾಡೋಕ್ಕೆ ಮುಂಚೆ ಮುರಾಸುರನ ವಧೆ ಮಾಡಿ ಅವನೇ ಕಮಾಂಡರು ನರಕಾಸುರನಿಗೆ. ಅವನ್ನ ದಾಟ್ಕೊಂಡೇ ಮುಂದೆ ಹೋಗಬೇಕು, ನರಕಾಸುರನ ಜೊತೆ ಯುದ್ಧ ಮಾಡಬೇಕು. ಆವಾಗ ಮುರಾಸುರನ ಯುದ್ಧ ಮಾಡಬೇಕಾಗತ್ತೆ. ಅವನು ಸಂಹಾರ ಮಾಡಿದ ಭಗವಂತ ಕೃಷ್ಣ ಅನ್ನೋದನ್ನು. ಅದರಿಂದ ಮುರನಿಗೆ ಶತ್ರು ಅಂಥೇಳಿ ಮುರರಿಪು ಅಂತ ಹೇಳ್ತಾರೆ ಅಂತ ಕೃಷ್ಣನಿಗೆ. ಅಂತ ಮುರರಿಪುವನ್ನು ಭಜಿಸು ಅಂತ ಹೇಳ್ತಾರೆ. ಶ್ರೀಧರಂ ಪಾಣಿದ್ವಂದ್ವ, ಕೈಗಳೇ ನೀವು ಶ್ರೀಧರನ್ನು ಅರ್ಚನೆ ಮಾಡಿ. ಸಮರ್ಚಯ, ಅರ್ಚನೆ ಮಾಡಿ. ಅಂದರೆ ಕೈಗಳಿಗೆ ಈ ಅರ್ಚನೆ ಮಾಡೋದು ಅಂತಾರೆ, ಎರಡೂ ಕೈ ಉಪಯೋಗಿಸ್ಕೊಂಡೇ ಮಾಡ್ಬೋದು. ಒಂದು ಪುಷ್ಪವನ್ನು ಸಮರ್ಪಣೆ ಮಾಡಬೇಕು, ಈ ಕೈಯಲ್ಲಿ ಪುಷ್ಪ ಇಟ್ಕೊಂಡು ಹೀಗೆ ಅರ್ಚನೆ ಮಾಡ್ಬೋದು. ಆಮೇಲೆ ನೈವೇದ್ಯ ಸಮರ್ಪಣೆ ಮಾಡಿ ಎರಡೂ ಕೈಯಲ್ಲಿ ಸಮರ್ಪಣೆ ಮಾಡ್ಬೋದು. ಮಂಗಳಾರತಿ ಮಾಡಬೇಕಾದ್ರೆ ಈ ಕೈಯನ್ನು ಸ್ಪರ್ಶ ಮಾಡ್ಕೊಂಡು ಹೀಗೆ ಮಂಗಳಾರತಿ ಮಾಡೋದು. ಎಲ್ಲದಕ್ಕೂ ಕೂಡ ಎರಡು ಕೈಯನ್ನು ಕೂಡ ಉಪಯೋಗಿಸ್ಕೊಂಡೇ ಮಾಡಿ. ಪಾಣಿದ್ವಂದ್ವ ಸಮರ್ಚಯ ಅಚ್ಯುತ ಕಥಾ ಶ್ರೋತ್ರದ್ವಯತ್ವಂ ಶೃಣು. ಈ ಕಿವಿಗಳೇ ನೀವು ಅಚ್ಯುತನ ಕಥೆಯನ್ನು ಕೇಳಿ. ಕೃಷ್ಣಂ ಲೋಕಯ ಲೋಚನದ್ವಯ, ಕಣ್ಣುಗಳೇ ಅವನ ಒಂದು ಕೃಷ್ಣನ್ನ ನೋಡಿ ದರ್ಶನ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಕಾಲುಗಳು ಏನು ಕೆಲಸ ಅಂತ ಹೇಳಿದ್ರೆ, ಅವನ ದೇವಾಲಯ ಇದೆಯಲ್ಲ, ದೇವಾಲಯಕ್ಕೆ ಹೋಗಿ ಅಂತ ಹೇಳಿ. ಜಿಘ್ರಘ್ರಾಣ ಮುಕುಂದ ಪಾದ ತುಳಸಿ, ಆ ಮುಕುಂದನ ಪಾದಕ್ಕೆ ಸಮರ್ಪಿಸಿರುವಂಥ ಒಂದು ತುಳಸಿಯ ಒಂದು ವಾಸನೆಯನ್ನು ಆಘ್ರಾಣ ಮಾಡು ಮೂಗೆ ಅಂಥೇಳಿ ಮೂಗು ಹೇಳ್ತಾರೆ. ಕೊನೆಗೆ ಮೂರ್ಧನ್ ನಮ ಅಧೋಕ್ಷಜಂ, ತಲೆ ಭಾಗಿ ಮುಕುಂದನಿಗೆ ತಲೆ ಭಾಗು ಅಂಥೇಳಿ ಹೇಳ್ತಾರೆ. ಹೀಗೆ ಒಂದೊಂದಕ್ಕೂ ಒಂದೊಂದು ಕೆಲಸವನ್ನು ಅಸೈನ್ ಮಾಡಿಬಿಡ್ತಾರೆ, ಹೀಗೆ ಮಾಡಿ ಅಂತ. ನಮ್ಮ ಶ್ರೀರಂಗ ಗುರು ಭಗವಂತರು ಇದನ್ನು ಒತ್ತಿ ಹೇಳ್ತಾ ಇದ್ದರು. ಪೂಜ್ಯ ಸ್ವಾಮಿಗಳು ಅನೇಕ ಸಲ ಇದನ್ನು ಹೇಳ್ತಾ ಇದ್ದರು. ಹೀಗೆ ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇದಕ್ಕೆಲ್ಲ ಇಂಥ ಕೆಲಸವನ್ನು ಕೊಡಬೇಕಪ್ಪ, ಕೊಟ್ಟು ಭಕ್ತಿಯನ್ನು ವೃತ್ತಿ ಮಾಡ್ಕೋಬೇಕು ಎಂಬುದಾಗಿ. ಇದು ಒಂದು ವಿಶೇಷ. ಸಮಯ ಓಡ್ತಾ ಇದೆ. ಇಷ್ಟೇ ಅಲ್ಲ, ಇನ್ನು ಸಂಸಾರದಲ್ಲಿ ಮುಳುಗೋದು ಅನ್ನೋದು ಕೆಲವು ಸಲ ಅವ್ರು ಹೇಳಿದ್ದನ್ನು ಕೇಳಿದ್ದೀವಿ. ಅದನ್ನು ತುಂಬ ವಿಶೇಷವಾಗಿ ಹೇಳ್ತಾರೆ. ಸಂಸಾರವನ್ನು ತುಂಬ ಭಯಂಕರವಾದದ್ದು ಅಂಥೇಳಿ ಇದನ್ನು ಡಿಸ್ಕ್ರೈಬ್ ಮಾಡಿ ಹೇಳುವಂಥ 3-4 ಶ್ಲೋಕಗಳಿದೆ. ನಾನು ಸುಮ್ಮನೆ ಜ್ಞಾಪಿಸ್ಕೊತೀನಿ. ಇದನ್ನು ಹೆದರಬೇಕಾಗಿಲ್ಲ, ಹೆದರಬೇಡಿ ಅಂತ ಅವರು ಹೇಳ್ತಿದ್ದಾರೆ. ಎರಡಿದೆ. ಭವಜಲಧಿಗತಾನಾಂ ದ್ವಂದ್ವ ವಾತಾಹತಾನಾಂ
ಸುತದುಹಿತೃಕಳತ್ರತ್ರಾಣ ಭರಾರ್ದಿತಾನಾಂ ವಿಷಮ ವಿಷಯತೋ ಯೇ ಮಜ್ಜತಾಮಪ್ಲವಾನಾಂ ಭವತು ಶರಣಮೇಕೋ ವಿಷ್ಣುಪೋತೋ ನರಾಣಾಂ. ಈ ಸಂಸಾರ ಅನ್ನೋದು ಒಂದು ಸಾಗರವಂತೆ. ಅವ್ರ ಪ್ರಕಾರ ಅದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಭವಜಲಧಿಗತಾನಾಂ ದ್ವಂದ್ವವಾತ. ಇದರಲ್ಲಿ ಸಂಸಾರದಲ್ಲಿ ದ್ವಂದ್ವಗಳಿರುತ್ತೆ. ದ್ವಂದ್ವಗಳು ಅಂತ ಹೇಳಿ ಎರಡು ಡ್ಯುಯಲ್ಸು. ಏನು, ಒಂದು ಸುಖ ಇರುತ್ತೆ, ದುಃಖ ಇರುತ್ತೆ, ಕಷ್ಟ ಇರುತ್ತೆ, ಸುಖ ಇರುತ್ತೆ, ಹೀಗೆ ಒಂದು ಎರಡೆರಡು ಇರುತ್ತೆ. ಇದರಿಂದ ಕೂಡಿದ್ದೇ ಸಂಸಾರ ಅನ್ನೋದು. ಅದನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಇಡೀ ಸಂಸಾರವನ್ನೇ ಒಂದು ಸಾಗರ ಅಂತ ಹೇಳಿಬಿಟ್ರು. ಸಾಗರದೆಲ್ಲ ಅಲೆಗಳಿರುತ್ತೆ, ಹಾಗೆ ಬಿರುಗಾಳಿ ಬರುತ್ತೆ ಅಲ್ವಾ. ಈ ದ್ವಂದ್ವ ಅಂತ ಹೇಳೋದನ್ನು ಬಿರುಗಾಳಿಗೆ ಹೋಲಿಸ್ತಾರೆ. ಏಕೆಂದರೆ ಆ ಬಿರುಗಾಳಿ ಬಂದಾಗಲೇ ಮೇಲೆ ಹೇಳೋದು, ಕಷ್ಟಗಳೆಲ್ಲ ಬರೋದು. ಹಾಗೆ ಇದೆಲ್ಲೂ ಕೂಡ ಬಿರುಗಾಳಿ ಬಂದಾಗ ಇದಾಗತ್ತೆ. ಅಷ್ಟೇ ಅಲ್ಲ, ಸಂಸಾರ ಅಂತ ಹೇಳಿದ್ರೆ ಏನು, ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರಲ್ಲ, ಅವರುಗಳು ಮಕ್ಕಳು ಅಂತ ಇಟ್ಕೊಳ್ಳೋಣ. ಅದೆಲ್ಲ ಅವರೆಲ್ಲ ಪೋಷಣೆ ಮಾಡೋವಂಥ ಒಂದು ಭಾರ ಇದೆಯಲ್ಲ, ಅದು ಆಸೆಯಿಂದಲೇ ಇವನ್ನೆಲ್ಲ ಪೋಷಣೆ ಮಾಡೋಕ್ಕೆ ಹೋಗ್ತೀವಿ. ಅದು ಆಸೆ ಒಂದು ಸೇರಿಕೊಳ್ಳುತ್ತೆ. ಹೀಗೆ ಇಂದ್ರಿಯ ವಾಸನೆ, ಇಂಥ ಒಂದು ಇಂದ್ರಿಯ ವಾಸನೆಗಳಿಂದ ನಾವು ಮುಳುಗ್ತಾ ಇದ್ದೀವಿಪ್ಪ, ನಾನು ಮುಳುಗ್ತಾ ಇದ್ದೀನಿ. ಭವತು ಶರಣಮೇಕೋ ವಿಷ್ಣುಪೋತೋ ನರಾಣ. ಹೀಗೆ ಮುಳುಗ್ತಾ ಇರೋವನಿಗೆ ಒಂದು ಶರಣ ಬೇಕು. ನಿನ್ನನ್ನೇ ವಿಷ್ಣು ಅನ್ನೋ ಒಂದು ಬೋಟು, ಹಿಂದೆ ಹೇಳಿದ್ವಲ್ಲ ಹಾಗೆ ಭಕ್ತಿನಾಮಂ ಪ್ರಯಚ್ಛ ಅಂತ ಹೇಳಿದಾಗೆ ನೀನೇ ಒಂದು ಹಡಗಾಗಿದೆಯಾ ಅಂತ. ಹಡಗು ಅದನ್ನು ಶರಣ ಹೊಂದಿದ್ರೆ ಈ ಮುಳುಗ್ತಾ ಇರೋವನಿಗೆ ಒಂದು ಆಶ್ರಯ ಸಿಕ್ಕದಾಗತ್ತೆ. ಅದು ನನಗೆ ಸಿಗಲಿ ಅಂಥೇಳಿ. ಅಂದರೆ ಇದನ್ನು ಸಂಸಾರವನ್ನು ಹೇಗೆ ಹೇಳ್ತಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಮತ್ತು ಮುಂದಿನ ಶ್ಲೋಕದಲ್ಲೂ ಅದೇ ಅಭಿಪ್ರಾಯವನ್ನೇ ಹೇಳ್ತಾರೆ. ಭವಜಲಧಿ ಮಗಾಧಂ ದುಸ್ತರಂ ನಿಸ್ತರೇಯಂ ಕಥಮಹಮೈತಿ ಚೇತೋ ಮಾಸ್ಮಗ ಕಾತರತ್ವಂ. ಭವಜಲಧಿ ಅಗಾಧ, ಈ ಜಲಧಿ ಇದೆಯಲ್ಲ, ಈ ಸಂಸಾರ ಅಂತೀಯಲ್ಲ, ಭವ ಅಂದರೆ ಸಂಸಾರ, ಅದು ಅಗಾಧವಾಗಿದೆ, ತುಂಬ ಆಳವಾಗಿದೆ ಮತ್ತು ವಿಸ್ತಾರವಾಗಿಯೂ ಇದೆ. ಇದನ್ನು ಹೇಗಪ್ಪ ನಾನು ದಾಟೋದು ಅಂಥೇಳಿ ಕಥಮಹಮಿತಿ ಚೇತೋ ವಿಸ್ಮಗ ಮಾಸ್ಮಗ ಕಾತರತ್ವಂ. ಅದಕ್ಕೆ ಹೆದರಬೇಡ ನೀನು ಅಂತ ಧೈರ್ಯ ಕೊಡ್ತಾರೆ, ಅಭಯ ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅಯ್ಯೋ ಇಷ್ಟು ದೊಡ್ಡದಾಗಿದೆಯಲ್ಲ, ಇಷ್ಟು ಆಳವಾಗಿದೆಯಲ್ಲ, ಇದನ್ನು ಹೇಗಪ್ಪ ನಾನು ದಾಟೋದು ಅಂಥೇಳಿ ಕಾತರ ಪಡಬೇಡ ನೀನು. ಒಂದೇ ಒಂದು ದಾರಿ ಇದೆ. ಸರಸಿಜ ದೇವೇ ತಾವಕಿ ಭಕ್ತಿ ರೇಖಾ. ಭಕ್ತಿ ಅನ್ನೋ ಒಂದು ಹಿಡ್ಕೊಂಡ್ಬಿಟ್ರೆ, ಸರಸಿಜ ದೃಷ್ಟಿ ಇಟ್ಕೊಂಡಾಗ ನರಕ ಬಿಧಿ ನಿಷಣ್ಣ, ನರಕನನ್ನು ಸಂಹಾರ ಮಾಡಿದ್ನಲ್ಲ ಕೃಷ್ಣ, ಅವನಿರೋವಾಗ ಅವನು ಅವಶ್ಯವಾಗಿ ತಾರೈಷ್ಯತ್ ಅವಶ್ಯಂ, ಅವನು ಖಂಡಿತವಾಗಿಯೂ ದಾಟಿಸ್ತಾನೆ. ಅಂದರೆ ಹೆದರ್ಕೋಬೇಡ, ಮಾಭೈಷೀಹಿ ಅಂತ. ನೀ ಹೆದರಲೇ ಬೇಕಾಗಿಲ್ಲ, ಅವನನ್ನು ಹಿಡ್ಕೋ, ಭದ್ರವಾಗಿ ಹಿಡ್ಕೋ, ಅವನು ಕಾಪಾಡ್ತಾನೆ, ತರಣ ಮಾಡ್ತಾನೆ ಅಂತ ಹೇಳೋದನ್ನು ಹೇಳ್ತಾರೆ. ಇನ್ನು ಮುಂದಿಂದು ಹಾಗೆ ಅದೇ ಅಭಿಪ್ರಾಯದಲ್ಲೇ ಬರುತ್ತೆ. ತೃಷ್ಣಾತೋಯೇ ಮದನ ಪವನೋದ್ಧೂತ ಮೋಹೋರ್ಮಿಮಾಲೆ ದಾರಾವರ್ತೆ ತನಯ ಸಹಜ ಗ್ರಾಹ ಸಂಘಾಕುಲೇ ಚ ಸಂಸಾರಾಖ್ಯೆ ಮಹತಿ ಜಲದೋ ಮಜ್ಜತಾ ನಸ್ತಿಧಾಮನ್ ಪಾದಾಂಭೋಜೆ ವರದ ಭವತೋ ಭಕ್ತಿನಾಮಂ ಪ್ರಯಚ್ಛ ಅಂತ. ಭಕ್ತಿನಾಮಂ ಪ್ರಯಚ್ಛ ಹಿಂದೆ ಹೇಳಿದ್ದೆ. ಇನ್ನು ಹಿಂದಿನ ಪಾರ್ಟೆಲ್ಲ ಆವಾಗ ಹೇಳಿರಲಿಲ್ಲ. ಈಗ ತೃಷ್ಣಾತೋಯೆ ಇದನ್ನು ಹೆಂಗೆ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು. ಸಂಸಾರಿಯ ಒಂದು ನೈಜ ಚಿತ್ರವನ್ನು ಭಾಳ ಚೆನ್ನಾಗಿ ಕೊಡ್ತಾರೆ ಇಲ್ಲಿ. ಆಸೆ ಅನ್ನೋದೇ, ಸಂಸಾರದಲ್ಲಿರೋ ಆಸೆ ಏನಿದೆಯಲ್ಲ ಅದೇ ನೀರು ಅಂತ ಹೇಳ್ತಾರೆ. ಕಾಮಕ್ರೋಧಾದಿಗಳು ಬಿರುಗಾಳಿಯಂತೆ, ಈ ಮೋಹ ಅನ್ನೋದೇ ಅಲೆಗಳು. ಹೀಗೆ ಬಿರುಗಾಳಿ ಬಂದಾಗ ಅಲೆಗಳು ಬರುತ್ತೆ, ಅಲೆಗಳು ಬಂದಾಗ ನೀರು ಉಕ್ಕತ್ತೆ, ಆವಾಗ ಇನ್ನೂ ಇದಾಗತ್ತೆ. ಆಮೇಲೆ ಇದರಲ್ಲಿ ಅಷ್ಟೇ ಅಲ್ಲ, ಸುಳಿಗಳು ಬೇರೆ ಇರುತ್ತಂತೆ. ಆ ನದಿಯಲ್ಲಿ ಸುಳಿಗಳು ಬಂದುಬಿಟ್ರೆ ಅಯ್ಯೋ ಭಯಂಕರವಾದ, ಅಲ್ಲಿ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಳಕ್ಕಾಗೋದೇ ಅಲ್ಲ. ಆ ಸುಳಿ ಯಾರಪ್ಪ ಅಂದರೆ ಹೆಂಡತಿ ಅಂತೆ. ಮನೆಯಲ್ಲಿ ಹೆಂಡತಿನೇ ಸುಳಿ ಅಂದರೆ ಅವ್ರು ಜೋರು ಮಾಡ್ಬೋದು, ನಮ್ಗೆ ಹೇಳ್ತಿರಲ್ಲ ಅಂತ. ಹೆಂಡತಿಗೆ ಗಂಡ ಸುಳಿ ಅಂತ ಹೇಳ್ಕೋಬೋದು ಬೇಕಾದರೆ, ಪರಸ್ಪರ ಅದರ ತಪ್ಪೇನಿಲ್ಲ. ಆಮೇಲೆ ಮಕ್ಕಳು ಮತ್ತು ಒಡ ಹುಟ್ಟಿದವರು ಇವರೆಲ್ಲ ಇದ್ದಾರಲ್ಲ, ಅವ್ರುಗಳೆಲ್ಲ ಮೊಸಳೆಗಳಂತೆ. ಯಾಕೆಂದರೆ ತಿಂದು ಹಾಕ್ತಾರೆ, ನುಂಗ ಹಾಕ್ಬಿಡ್ತಾರೆ, ಅವ್ರ ಸಿಗಾಕೊಂಡ್ಬಿಟ್ರೆ ಎಳೆದು ಹಾಕ್ಬಿಡ್ತಾರೆ ಅಂತ. ಅದೆಲ್ಲ ಹೀಗೆಲ್ಲ ಹೇಳ್ತಾರೆ. ಇಂತಹ ಒಂದು ಸಾಗರದಲ್ಲಿ ಮುಳುಗ್ತಾ ಇದ್ದೀನಿ ನಾನು, ನನಗೆ ಭಕ್ತಿನಾಮಂ ಪ್ರಯಚ್ಛ, ನನಗೊಂದು ಇದನ್ನು ನಾವೆಯನ್ನು ಕೊಡಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೋತಾರಂತೆ. ಹೀಗೆ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ
ಅವರು ಕೇಳೋದು ಭಕ್ತಿಯನ್ನೇ ಕೇಳ್ತಾರೆ. ಭಗವಂತನ ಪಾದ ಚರಣ ಕಮಲಗಳನ್ನು ಆಶ್ರಯಿಸಬೇಕು ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಅನ್ನೋದನ್ನು ಪೂರ್ತಿ ನೋಡ್ಬೋದು. ಹೀಗೆ ಭಗವಂತ ಹೇಗೆ ಹೇಗೆ ಮಣಿ ಆಗ್ತಾರೆ, ಮಣಿ ಮಂತ್ರ ಔಷಧ ಅಂತ ಹೇಳ್ತಾರೆ. ಕಷ್ಟದಲ್ಲಿದ್ದಾಗ ಯಾವ ಔಷಧಿಗಳು ವರ್ಕ್ ಆಗದೇ ಇದ್ದಾಗ ಮಣಿಯನ್ನು ಧರಿಸೋದ್ರಿಂದ ಕೆಲವು ಅನುಕೂಲ ಉಂಟಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಕೆಲವು ಮಂತ್ರ ಜಪದಿಂದ ಅನುಕೂಲ ಆಗುತ್ತೆ ಅಂತಾರೆ. ಕೆಲವು ವಿಶೇಷವಾದ ಔಷಧಿಗಳ ಸೇವನೆಯಿಂದಲೂ ಆಗತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ಇವರು ಅದೆಲ್ಲ ಹೇಳಲ್ಲ. ಎಲ್ಲವೂ ಭಗವಂತನೇ ಅಂತ, ಭಗವಂತನೇ ಎಂಥ ಮಣಿ ಅಂಥೇಳಿ ಅವನ ಮಣಿ ಅಂಥೇಳಿ ಅನೇಕ ಮಣಿಗಳನ್ನು ಹೇಳ್ತಾರೆ. ಎಲ್ಲ ಭಗವಂತನಿಗೆ ಮಣಿಯಾಗಿ ಹೇಳ್ತಾರೆ. ಹಾಗೆ ಮಂತ್ರವೂ ಕೂಡ ಭಗವಂತನೇ ಮಂತ್ರ ಅಂತ ಹೇಳ್ತಾರೆ. ಔಷಧಿಯೂ ಭಗವಂತನೇ ಔಷಧಿಯಾಗಿದ್ದಾನೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಒತ್ತಿ ಹೇಳ್ತಾರೆ. ಶ್ಲೋಕಗಳು ಹೇಳಿದ್ರೆ ತುಂಬ ಸಮಯ ಆಗುತ್ತೆ, ಹೇಳ್ತಾ ಇಲ್ಲ. ಹೀಗೆ ಅನುಭವದಿಂದ ಬಂದ ಮಾತುಗಳು ಇವೆಲ್ಲ ಪ್ರತಿಯೊಂದು ಕೂಡ ಅದನ್ನು ತುಂಬ ಚೆನ್ನಾಗಿ ಆಸ್ವಾದನೆ ಮಾಡ್ತಾ ಈ ಶ್ಲೋಕಗಳನ್ನ ಹೇಳ್ತಾ ಇದ್ದರೆ ತುಂಬ ಭಕ್ತಿಯನ್ನು ವೃದ್ಧಿಯಾಗೋದಕ್ಕೆ ತುಂಬ ಸುಲಭವಾದ ಒಂದು ಸಾಹಿತ್ಯವಾಗಿದೆ ಇದು ಅನ್ನೋದನ್ನು ನಾವು ಜ್ಞಾಪಿಸ್ಕೋಬೋದು. ಕೊನೆಯಲ್ಲಿ ಹೇಳ್ತಾರಲ್ಲ, ಕ್ಷೀರಸಾಗರ ತರಂಗ ಶಿಖರಾಸಾರ ತಾರಕಿತ ಚಾರುಮೂರ್ತಯೇ ಭೋಗಿಭೋಗ ಶಯನೀಯ ಶಾಯಿನೇ ಮಾಧವಾಯ ಮಧುವಿದ್ವಿಷೇ ನಮಃ. ಕ್ಷೀರಸಾಗರ ತರಂಗ ಶಿಖರಾಸಾರ ತಾರಕಿತ ಚಾರುಮೂರ್ತಯೇ ಅಂತ ಭಾಳ ಸುಂದರವಾಗಿ ಹೇಳ್ತಾರೆ. ಭಗವಂತನನ್ನು ವೈಕುಂಠದಲ್ಲಿ ಇರೋ ಭಗವಂತನ, ಶೇಷಶಾಹಿಯಾಗಿರೋ ಭಗವಂತನ ಕಂಡುಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ನೋಡಿಕೊಂಡು ಅನುಭವಿಸಿ ಹೇಳ್ತಾ ಇರುವಂಥ ಶ್ಲೋಕವಾಗಿ ಕಾಣುತ್ತೆ ಇದು. ಕ್ಷೀರಸಾಗರದಲ್ಲಿ ಅವನು ಶೇಷಶಾಹಿಯಾಗಿ ಮಲಗಿರುವಾಗ ಹೇಗಿದೆ ಆ ಅಲೆಗಳೆಲ್ಲ, ತುಂತುರು ಅಲೆಗಳು ಹಾಗೇ ಮೇಲೆ ಎದ್ದು ಅವನ ಮೈ ಮೇಲೆಲ್ಲ ಬೀಳುತ್ತಂತೆ. ತುಳಿಯಾಗಿ ಈ ತುಳಿಗಳು ಬೀಳುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಬಿದ್ದಿದೆಯಂತೆ. ಇದು ಬೇರೆ ಎಲ್ಲೂ ಆ ತರಹ ವಿವರಣೆ ಇದೆಯಾ ಗೊತ್ತಿಲ್ಲ, ಇವರು ಅನುಭವದಿಂದ ಹೇಳ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೀವಿ. ಹಾಗೆ ಬಂದಾಗ ನೋಡೋಕ್ಕೆ ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಆಕಾಶದಲ್ಲಿ ತಾರೆಗಳೆಲ್ಲ, ನಕ್ಷತ್ರಗಳೆಲ್ಲ ಮಿನುಗ್ತಾ ಇದೆಯಲ್ಲ, ಆ ತರಹ ಅವನ ಮೈಯೆಲ್ಲ ಹಾಗೆ ಮಿನುಗ್ತಾ ಇದೆಯಂತೆ. ತುಳಿಗಳೆಲ್ಲ, ನೀರಿನ ತುಳಿಗಳೆಲ್ಲ ಅಲ್ಲಿ ಬಿದ್ದಿದ್ದು, ಅವನ ಮೈ ಮೇಲೆ ಬಿದ್ದಿದ್ದು. ಹಾಗೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಸೌಂದರ್ಯ ಅನ್ನೋದೇ ಒಂದು ಮೂರ್ತಿಯಾಗಿ ಬಂದ್ಬಿಟ್ಟಿದೆಯೋ ಅನ್ನೋಷ್ಟರ ಮಟ್ಟಿಗೆ. ಚಾರು ಮೂರ್ತಯೇ ಅಂತೇಳಿ, ಸೌಂದರ್ಯ ಅನ್ನೋದೇ ಮೂರ್ತಿ ಮತ್ತಾಗಿ ಬಂದ್ಬಿಟ್ಟಿದೆಯೋ ಅಂತ ಅನಿಸತ್ತೆ ಅವನು ಶಯನ ಮಾಡ್ತಿರೋದನ್ನು ನೋಡಿದಾಗ. ಅಂತ ಮಾಧವಾಯ ಮಧುವಿದ್ವಿಷೇ ನಮಃ ಅಂಥೇಳಿ ಅವನಿಗೆ ನಮಸ್ಕರಿಸ್ತಾ ಈ ಒಂದು ಸ್ತೋತ್ರ ಸಾಹಿತ್ಯವನ್ನು ಮಂಗಳ ಮಾಡ್ತಾ ಇದ್ದಾರೆ ಕುಲಶೇಖರ ಆಳ್ವಾರ್ ಅಂಥೇಳಿ ಅವರನ್ನೇ ಮತ್ತೆ ಜ್ಞಾಪಿಸ್ಕೊಂಡು ಇಂಥ ಒಂದು ಉತ್ತಮವಾದ ಸಾಹಿತ್ಯವನ್ನು, ಅನುಭವದ ಸಾಹಿತ್ಯವನ್ನು ನಮಗೆಲ್ಲ ಲೋಕಕ್ಕೆಲ್ಲ ದಯಪಾಲಿಸಂಥ ಕುಲಶೇಖರ ಆಳ್ವಾರಿಗೂ ಮತ್ತು ಅದರ ಮರ್ಮವನ್ನು ಅನೇಕ ಸಂದರ್ಭಗಳಲ್ಲಿ ಬಿಡಿಸಿ ಹೇಳಿದಂಥ ಶ್ರೀರಂಗ ಮಹಾಗುರುವಿಗೂ ಕೂಡ ಮತ್ತು ರಂಗಪ್ರಿಯ ಸ್ವಾಮಿಗಳು ಕೂಡ ಅನೇಕ ವಿಷಯಗಳನ್ನು ಇದರ ಬಗ್ಗೆ ಹೇಳ್ತಾ ಇದ್ದರು. ಎಲ್ಲರಿಗೂ ಕೂಡ ನಮಸ್ಕರಿಸ್ತಾ ಈ ಪುಷ್ಪಗಳನ್ನು ಪಾದಾರವಿಂದಗಳಿಗೆ ಅರ್ಪಿಸ್ತೇನೆ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.